ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ಮತ್ತೊಂದು ದಿನ ದೇವರ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ದೇವರ ಪ್ರಸನ್ನತೆಯಲ್ಲಿ ಬಂದಿರುವಂಥ ನಿಮ್ಮೆಲ್ಲರಿಗೂ ಪ್ರತಿದಿನ ದೇವರ ವಾಕ್ಯವನ್ನು ಕೇಳುವುದರ ಮೂಲಕವಾಗಿ ಶರೀರಕ್ಕೆ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂತೆ ಆತ್ಮಿಕ ಬಲವನ್ನು ನಾವು ಹೆಚ್ಚಿಸಿಕೊಳ್ಳುತ್ತೇವೆ. ಯಾಕೆಂದರೆ ಆತ್ಮಿಕ ಬಲ ಎಂಬುದು ನಮಗೆ ಬಹಳ ಬಹಳ ಪ್ರಾಮುಖ್ಯವಾಗಿರುವಂಥದ್ದು. ಈ ದಿನ ನಾನೊಂದು ಪ್ರಶ್ನೆಯನ್ನು ನಿಮಗೆ ಕೇಳಿ ನನ್ನ ಪ್ರಸಂಗವನ್ನು ಪ್ರಾರಂಭಿಸುತ್ತೇನೆ. ನೀವು ಸಾಧಾರಣವಾಗಿ ಮಲಗುವಾಗ ಕಣ್ಣನ್ನು ಮುಚ್ಚಿ ನಿದ್ರೆ ಮಾಡ್ತೀರಾ? ಹಗಲಲ್ಲಿ ಯಾವಾಗಾದರೂ ಕಣ್ಣುಗಳನ್ನು ಮುಚ್ಚೋ ಓಡಾಡೋದು, ಕಣ್ಣುಗಳನ್ನು ಮುಚ್ಚಿ ಕೆಲಸ ಮಾಡೋದು ಮಾಡ್ತೀರಾ? ಮಾಡಲ್ಲ. ಸೊ ಹಗಲಲ್ಲೆಲ್ಲ ಕಣ್ಣು ತೆಗೆದುಕೊಂಡಿರ್ತೀವಿ, ರಾತ್ರಿಯಲ್ಲಿ ಮಾತ್ರ ಕಣ್ಣು ಮುಚ್ಕೊಳ್ತೀವಿ. ಓಕೆ, ರಾತ್ರಿಯ ಜಾವದಲ್ಲಿ ಕತ್ತಲಲ್ಲಿ ಯಾವಾಗಲೂ ನೀವು ಯಾವಾಗಾದರೂ ಎದ್ದು ಕೂತ್ಕೊಂಡಿದ್ದೀರಾ? ಕತ್ತಲಲ್ಲಿ ಇಲ್ಲ, ಏನಾದರೂ ಚಿಂತೆ ಆಯಿತು, ಭಯ ಆಯಿತು, ಆತಂಕ ಆಯಿತು, ಲೈಟಾಗಿ ಕೂತ್ಕೊಳ್ತೀರಾ ಇಲ್ಲ ಕತ್ತಲಲ್ಲಿ ಎದ್ದು ಹಂಗೆ ಕೂತ್ಕೊಳ್ತೀರಾ? ಲೈಟಾಗಿ ಕೂತ್ಕೊಳ್ತೀರಾ. ಓಕೆ, ವೆರಿ ಗುಡ್. ಆದರೆ ನನಗೆ ಗೊತ್ತಿದ್ದ ಹಾಗೆ ತುಂಬ ಜನರು ಲೈಟಾಗಿ ಕೂತ್ಕೊಳ್ಳೋಕೆ ಇಷ್ಟಪಡಲ್ಲ. ಏನಾದರೂ ಚಿಂತೆ, ದುಃಖ, ವೇದನೆ, ಭಯ ಇತ್ತು ಅಂದರೆ ಅಲ್ಲೇ ಬೆಡ್ ಮೇಲೆ ಎದ್ದು ಕೂತ್ಕೊಂಡು ಆ ಕತ್ತಲಲ್ಲೇ ಕೂತ್ಕೊಳ್ತಾರೆ. ಸಂತೋಷಕ್ಕೂ ಕೊಂಡಾಟಕ್ಕೂ ಬೆಳಕನ್ನು ಆಯ್ಕೆ ಮಾಡಿಕೊಳ್ಳುತ್ತೇವೆ, ದುಃಖಕ್ಕೂ ವೇದನೆಗೂ ಕತ್ತಲನ್ನು ಆಯ್ಕೆ ಮಾಡಿಕೊಳ್ಳುತ್ತೇವೆ. ನಾವು ದುಃಖ ಪಡುವುದು ಜಾಸ್ತಿ ಹಗಲಲ್ಲ, ರಾತ್ರಿಯ ಜಾವಗಳಲ್ಲಿ. ಹೌದಾ ಇಲ್ವಾ? ದುಃಖ ಪಡುವುದು ತುಂಬ ರಾತ್ರಿಯ ಜಾವಗಳಲ್ಲಿ. ಯಾಕೆಂದರೆ ಸೋತಿದ್ದೇವೆ, ಕಷ್ಟ ಆಗಿದೆ, ಅಂದುಕೊಂಡದ್ದು ಯಾವುದೂ ನಡೀತಾ ಇಲ್ಲ, ಜೀವನ ಯಾಕೆ ಈ ಥರ ಇದೆ ಅಂತ ಹೇಳಿಬಿಟ್ಟು ನಾವು ದುಃಖ ಪಡುವುದು, ವೇದನೆ ಪಡುವುದು, ಕಣ್ಣೀರಿಡುವುದು ರಾತ್ರಿಯ ಜಾವಗಳಲ್ಲಿ. ದಾವೀದ ಭಕ್ತನು ಹೇಳುತ್ತಾನೆ, ರಾತ್ರಿಯ ಜಾವಗಳಲ್ಲಿ ನಾನು ಅಳುತ್ತಾ ಮಲಗಿದೆನು, ನನ್ನ ಹಾಸಿಗೆಯು ನನ್ನ ಕಣ್ಣೀರಿನಲ್ಲಿ ತೇಲಾಡ್ತು ಅಂತ ಹೇಳ್ತಾನೆ. ಏನೋ ಹಾಸಿಗೆ ನನಗೆ ಎಲ್ಲಿ ತೇಲಾಡ್ತಂತೆ? ಯಾವಾಗ? ರಾತ್ರಿಯ ಜಾವಗಳಲ್ಲಿ. ಪ್ರಿಯ ದೇವಜನವೇ, ಇವತ್ತು ಒಂದು ವಾಕ್ಯವನ್ನು ಓದಿಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಮೀಕನ ಗ್ರಂಥ, ಮೀಕ ಹಳೆಯ ಒಡಂಬಡಿಕೆಯಲ್ಲಿ ಮೀಕನ ಗ್ರಂಥ 7ನೇ ಅಧ್ಯಾಯ 8ನೇ ವಚನವನ್ನು ನಾವು ಓದುವುದಾದರೆ, ಮೀಕನ ಗ್ರಂಥ 7ನೇ ಅಧ್ಯಾಯ 8ನೇ ವಚನ, ನನ್ನ ಶತ್ರುವೇ ನನ್ನ ವಿಷಯದಲ್ಲಿ ಹಿಗ್ಗಬೇಡ, ನಾನು ಬಿದ್ದಿದ್ದರೂ ಏಳುವೆನು, ಕತ್ತಲಲ್ಲಿ ಕೂತಿದ್ದರೂ ಯೆಹೋವನು ನನಗೆ ಬೆಳಕಾಗಿರುವನು. ಹಾಲೆಲೂಯಾ. ಇಲ್ಲಿ ಹೇಳ್ತಾ ಇರುವಂತ ಮಾತು, ನನ್ನ ಶತ್ರುವೇ ನನ್ನ ವಿಷಯದಲ್ಲಿ ಏನು ಮಾಡಬೇಡ, ಹಿಗ್ಗಬೇಡ ಎಂದು ಹೇಳುತ್ತದೆ. ನಮ್ಮ ಶತ್ರು ಯಾರು? ಕೆಲವು ಸಾರಿ ನಿಮ್ಮ ಶತ್ರು ಯಾರು ಅಂದರೆ ನಮ್ಮ ಮನೆಯವರೇ ನಮ್ಮ ಶತ್ರು. ಯಾರು ಇಲ್ಲ, ನಮ್ಮ ಮನೆಯವರೇ ಶತ್ರು, ನಮ್ಮವರೇ ಶತ್ರು, ನಮ್ಮ ಮಕ್ಕಳೇ ಶತ್ರುಗಳು, ನಮ್ಮ ತಂದೆ ತಾಯಿಗಳೇ ಶತ್ರುಗಳು. ಯಾರು ಶತ್ರುಗಳು ಅಂದರೆ ನಮ್ಮವರೇ ನಮಗೆ ಶತ್ರುಗಳು ಅಂತ ನಾವು ಮನುಷ್ಯರ ಕಡೆಗೆ ನೋಡಿಸುತ್ತೇವೆ. ಆದರೆ ದೇವಜನವೇ, ಮನುಷ್ಯರು ಯಾರು ಕೆಟ್ಟವರಲ್ಲ, ಶತ್ರುಗಳು ಅಲ್ಲ. ಅವರಲ್ಲಿರುವ ಗುಣಗಳು, ಅವರಲ್ಲಿರುವ ಸ್ವಭಾವಗಳು, ಅವರು ಕಲಿತಿರುವ ವಿಚಾರಗಳೇ ಅವರನ್ನು ಆ ರೀತಿ ಮಾಡ್ತವೆ ಹೊರತು, ಕೆಲವರು ಹೇಳ್ತಾರೆ ನಮ್ಮ ಮನೆಯವರು ತುಂಬ ಒಳ್ಳೆಯವರು, ಆದರೆ ಕೆಲವು ಸಾರಿನೇ ತುಂಬ ಕೆಟ್ಟವರು. ಅರ್ಥ ಆಗ್ತಿದೆಯಾ? ತುಂಬ ಒಳ್ಳೆಯವರು ಅಂತ ಹೇಳ್ಬಿಟ್ಟು ಮತ್ತೆ ತುಂಬ ಕೆಟ್ಟವರು ಅನ್ನೋದು ಯಾಗ? ಅವ್ರು ಯಾವಾಗಲೂ ಕೆಟ್ಟವರಲ್ಲ, ಯಾವಾಗಲೂ ಒಂದೊಂದು ಸಾರಿ ಅವರು ತುಂಬ ಒಳ್ಳೆ ಮನುಷ್ಯ, ಕುಡಿದ್ರೆ ಮಾತ್ರ ಅವನಂತ ವರ್ಸ್ಟ್ ಮನುಷ್ಯ ಯಾರು ಇಲ್ಲ ಅಂತಾರೆ ಅಲ್ವಾ? ಒಳ್ಳೆಯವ್ರು ಚೆನ್ನಾಗೇ ಇರ್ತಾರೆ, ಅವ್ರಿಗೆ ಇಷ್ಟ ಆಗೋ ರೀತಿ ಮಾತಾಡ್ತಾ ಇದ್ರೆ ಅವರು ತುಂಬಾ ಚೆನ್ನಾಗಿರ್ತಾರೆ. ಅವ್ರಿಗೆ ಇಷ್ಟ ಇಲ್ಲದೆ ಇರೋದೇನಾದರೂ ಮಾತಾಡಿದ್ರೆ ರಾಂಗ್ ಆಗಿ ಹೋಗ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಮನುಷ್ಯನು ಸಾಧಾರಣವಾಗಿ ಒಳ್ಳೆಯವನಾಗಿದ್ದರೂ ಕೂಡ ಯಾವಾಗಲೂ ಒಂದೊಂದು ಸಾರಿ ನಮ್ಮಲ್ಲಿ ಆ ದುರಾತ್ಮನ ಪ್ರೇರೇಪಣೆ ಬರುತ್ತದೆ. ವ್ಯಕ್ತಿಗಳನ್ನು ನಾವು ಪ್ರೀತಿಸುತ್ತಾ ಇರುತ್ತೇವೆ, ಯಾವಾಗ ಅವರ ಮೇಲೆ ನಮಗೆ ಕೋಪ ಬರುತ್ತೋ, ಯಾವಾಗ ನಮಗೆ ಅವರ ಮೇಲೆ ಅಸೂಯೆ ಬರುತ್ತೋ, ಆವಾಗ ನಾವು ಅವರೊಟ್ಟಿಗೆ ಚೆನ್ನಾಗಿರಕ್ಕೆ ಆಗಲ್ಲ. ಆಗುತ್ತಾ? ನಾವು ಚೆನ್ನಾಗಿರುವಾಗ ಚೆನ್ನಾಗಿ ಇರ್ತೀವಲ್ವಾ? ಇಷ್ಟು ದಿನ ನನ್ನ ಜೊತೆ ತುಂಬಾ ಚೆನ್ನಾಗಿರ್ತಾ ಇದ್ರು, ಆದ್ರೆ ದಿಢೀರ್ನ ಏನಾಯ್ತೋ ಗೊತ್ತಿಲ್ಲ, ನನ್ನ ಹತ್ರ ಮಾತಾಡ್ತಾ ಇಲ್ಲ, ನಮ್ಮ ಹತ್ರ ಸರಿಯಾಗಿ ನಡ್ಕೊಳ್ತಾ ಇಲ್ಲ ಅಂತ ಹೇಳ್ತಾರೆ. ಕಾರಣ ಏನು ಗೊತ್ತಾ? ಒಳಗಡೆ ಏನೋ ಕೋಪ, ದ್ವೇಷ, ಅಸೂಯೆ ಬಂತು. ಅದು ಎಲ್ಲಿಂದ ಬಂತು? ಅದು ದೇವರಿಂದ ಅಂತೂ ಬಂದಿಲ್ಲ. ಅದು ಎಲ್ಲಿಂದ ಬಂತು ಅಂದ್ರೆ ನಮಗೊಬ್ಬ ಶತ್ರು ಇದ್ದಾನೆ.
ಅವನು ಯಾರು? ಸೈತಾನನು. ಯಾರವನು? ದುಷ್ಟನಾದವನು, ದೇವರಿಗೆ ವಿರೋಧಿಯಾಗಿರುವಂತವನು. ಅವನು ನಮ್ಮ ಜೀವಿತಗಳಲ್ಲಿ ನಾವು ಸಮಾಧಾನವಾಗಿರಬಾರದು, ನಾವು ನೆಮ್ಮದಿಯಾಗಿರಬಾರದು ಎಂದು ಹೇಳಿ ಅವನು ನಮ್ಮನ್ನ ಸಂಕಟಪಡಿಸುತ್ತಾನೆ. ಈ ವಾಕ್ಯದಲ್ಲಿ ಹೇಳುತ್ತಾ ಇದೆ, ಶತ್ರುವಿಗೆ ಸವಾಲು ಹಾಕುವಂತ ಒಂದು ವಿಷಯವನ್ನ ಈ ಒಂದು ಭಕ್ತನು ಹೇಳುತ್ತಾ ಇದ್ದಾನೆ. ಹೌದು, ಯಾವಾಗಾದ್ರೂ ಸೈತಾನನು ನಿಮ್ಮ ಕುರಿತಾಗಿ ನನ್ನ ಕುರಿತಾಗಿ ಪರಿತಾಪ ತೋರಿಸ್ತಾನ? ಪಾಪ ತುಂಬಾ ಅಳ್ತಾವಳೆ, ತುಂಬಾ ಮನೆಯಲ್ಲಿ ಕಷ್ಟ ಆಗ್ಬಿಟ್ಟಿದೆ, ತುಂಬಾ ಸಾಲ ಆಗೋಗಿದೆ, ಸ್ವಲ್ಪ ಫ್ರೀ ಕೊಡೋಣ, ಪಾಪ ಸ್ವಲ್ಪ ಬಿಟ್ಕೊಡೋಣ ಅಂತ ಸೈತಾನ ಬಿಡ್ತಾನ? ನೀವು ಅಳುವುದನ್ನ ನೋಡುವಾಗ ಅವನಿಗೆ ಖುಷಿ, ನೀವು ದುಃಖಿಸುವಾಗ ಅವನಿಗೆ ಸಂತೋಷ, ನೀವು ಬಾಧೆ ಪಡುವುದಾದರೆ ಅವನಿಗೆ ಆನಂದ. ಯಾಕೆಂದರೆ ಅವನು ದೇವರ ವಿರೋಧಿ, ಅವನ ದುಷ್ಟನು. ನೋಡಿ, ಈ ವಾಕ್ಯದಲ್ಲಿ ಹೇಳುತ್ತಾ ಇದೆ, ನನ್ನ ಶತ್ರುವೇ ನನ್ನ ವಿಷಯದಲ್ಲಿ ಹಿಗ್ಗಬೇಡ. ದೇವರ ವಾಕ್ಯ ಯಾವಾಗಲೂ ನಮಗೆ ಯಾಕೆ ಧೈರ್ಯ ಕೊಡುತ್ತದೆ? ಭಯ ಪಡಬೇಡ್ರಿ ಎಂದು, ಚಿಂತಿಸಬೇಡ್ರಿ ಎಂದು, ಕಳವಳಗೊಳ್ಳಬೇಡ್ರಿ ಎಂದು ಯಾಕೆ ದೇವರ ವಾಕ್ಯ ನಮಗೆ ಧೈರ್ಯ ಪಡಿಸುತ್ತದೆ ಗೊತ್ತಾ? ನಾವು ಕುಗ್ಗಿದಾಗ, ಚಿಂತಿಸುವಾಗ, ವೇದನೆ ಪಡುವಾಗ ಸೈತಾನನಿಗೆ ಸಂತೋಷ. ಅದಕ್ಕೆ ಈ ಭಕ್ತನು ಇಲ್ಲಿ ಬರೆಯುತ್ತಾ ಹೇಳುತ್ತಾ ಇದ್ದಾನೆ, ನನ್ನ ಶತ್ರುವೇ ನನ್ನ ವಿಷಯದಲ್ಲಿ ನೀನೇನ್ ಮಾಡಬೇಡ, ಹಿಗ್ಗಬೇಡ, ತುಂಬಾ ಸಂತೋಷ ಪಡಕ್ಕೆ ಹೋಗ್ಬೇಡ. ಯಾಕೆ? ಅಲ್ಲಿ ಮುಂದಿನ ವಾಕ್ಯದ ಹೇಳ್ತದೆ, ನಾನು ಬಿದ್ದಿದ್ದರು ಏನಾಗಿದ್ದೇನೆ? ನಿಜ, ನಾನು ಬಿದ್ದಿದ್ದೇನೆ. ಆದರೆ ಬಿದ್ದಿದ್ದೇನೆ ಅಂದ ಮಾತ್ರಕ್ಕೆ ನಾನು ಅಲ್ಲೇ ಇರೋದಿಲ್ಲ. ಇವತ್ತು ನನ್ನ ಕುಟುಂಬ, ನನ್ನ ಜೀವಿತ, ನನ್ನ ಆತ್ಮೀಕತೆ, ನನ್ನ ಯಾವುದೇ ಕೃತ್ಯಗಳು ಒಂದು ವೇಳೆ ಬಿದ್ದೋಗಿರಬಹುದು, ಆದರೆ ಅಲ್ಲೇ ನನ್ನ ದೇವರು ನನ್ನನ್ನು ಬಿಡುವುದಿಲ್ಲ. ಬಿಟ್ಬಿಡ್ತಾರ ದೇವರು ನಮ್ಮನ್ನ? ಇಲ್ಲ. ಯಾಕೆಂದರೆ ಬಿದ್ದ ಸ್ಥಳಕ್ಕೆ ನಮ್ಮನ್ನ ಹುಡುಕಿ ಬರುವ ದೇವರು ನಮ್ಮ ದೇವರಾಗಿದ್ದಾನೆ. ಹಾಲೆಲೂಯಾ. ಹೌದು, ಬಿದ್ದೋಗಿರುವ ಸ್ಥಳದಲ್ಲಿ, ಅಲ್ಲೇ ಇದ್ದ ಸ್ಥಳದಲ್ಲಿ ಅವರನ್ನ ಅಲ್ಲೇ ಬಿಟ್ಟು ಬಿಟ್ಟು ಹೋಗುವಂತ ದೇವರು ನಮ್ಮ ದೇವರಲ್ಲ. ಆತನು ಹುಡುಕಿಕೊಂಡು ಬಂದು ನಮ್ಮನ್ನು ರಕ್ಷಿಸುವ ದೇವರಾಗಿದ್ದಾರೆ. ಹಾಲೆಲೂಯಾ. ಬೆತ್ಸದ ಕೊಳದ ಬಳಿಯಲ್ಲಿ ಒಬ್ಬ ವ್ಯಕ್ತಿ 38 ವರ್ಷದಿಂದ ಬಿದ್ದಿದ್ದ. ಯಾರು ಅವನಿಗೆ ಸಹಾಯ ಮಾಡಲಿಲ್ಲ, ಯಾರು ಅವನಿಗೆ ಸಹಾಯ ಮಾಡಲಿಲ್ಲ. ಅಲ್ಲಿದ್ದವರು ಯಾರಾದರೂ ನೋಡಿ ಅಯ್ಯೋ ಪಾಪ ಅನ್ನಬಹುದಾಗಿತ್ತಲ್ವಾ? ಯಾರು ಅಯ್ಯೋ ಪಾಪ ಅನ್ನಲಿಲ್ಲ. ನೀರು ಉಕ್ಕುತ್ತಲೇ ಬೇಗ ನಾನು ಮುಂದು ತಾನು ಮುಂದು ಎಂದು ಬಿದ್ದೋಗ್ತಾ ಇದ್ರು. ತಾನು ಮುಂದು ಅಂತ ನನಗೆ ಒಳ್ಳೇದಾದ್ರೆ ಸಾಕಪ್ಪ, ನನಗೆ ಬಿಡುಗಡೆ ಆದ್ರೆ ಸಾಕಪ್ಪ ಅಂತ ಅವರು ಅಂದುಕೊಂಡು ಹೋಗ್ತಾ ಇದ್ರು. ಆದರೆ ಅವನನ್ನ ಯಾರು ಗಮನಿಸ್ತಾ ಇರಲಿಲ್ಲ. ಎಷ್ಟು ದಿನ ಅಂತ ನೋಡ್ರಿ, ನೀವು ನೋಡ್ರಿ, ನೀವು ಯಾವಾಗಾದ್ರೂ ನಮ್ಮ ಮನೆಗಳ ಹತ್ರ ನಾವು ರೋಗಗ್ರಸ್ತರಾಗಿ ಬಿದ್ದಿರಲಿ, ನಮ್ಮ ಮನೆಗಳ ಹತ್ರ ಕೂತೇ ಇರಲಿ, ಯಾರಾದರೂ ಬಂದು ಕೇಳ್ಬೋದು, ಏನೋ ಚೆನ್ನಾಗಿದ್ದೀರಾ ಅನ್ಬೋದು, ಅಷ್ಟೇ ತಾನೆ. ಬಾಯಲ್ಲಿ ಚೆನ್ನಾಗಿದ್ದೀರಾ, ಹೆಂಗಿದ್ದೀರಾ ಅಂದ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಆದರೆ ನಮ್ಮ ಕಷ್ಟ ಸುಖ ವಿಚಾರಿಸೋರು ಯಾರು ಕೂಡ ಇರಲ್ಲ. ನೋಡಿ, ಇವನು 38 ವರ್ಷದಿಂದ ಅಲ್ಲೇ ಇದ್ದಾನಂದ್ರೆ ಅವನ ಕುರಿತಾಗಿ ಯಾರು ಬಂದು ಕೇಳಲಿಲ್ಲ. ಯೇಸು ಸ್ವಾಮಿ ಅವನು ಬಿದ್ದಿರುವ ಸ್ಥಳಕ್ಕೆ, ಅವನು ಇದ್ದ ಸ್ಥಳಕ್ಕೆ ಬಂದು ಅವನನ್ನ ಮಾತಾಡ್ತಾ ಇದ್ದಾನೆ. ಏನಾಯ್ತಪ್ಪ ಅಂತ ಕೇಳ್ತಾನೆ. ಏನಾಯ್ತು ಅಂತ ಕೇಳಿದಷ್ಟೇ ಅವನು ಹೇಳ್ತಾನೆ, ಸ್ವಾಮಿ, ಈ ನೀರು ಉಕ್ಕುವಾಗ ಎಲ್ಲರೂ ಅವರು ಹೋಗಿ ಬೀಳ್ತಾ ಇದ್ದಾರೆ, ಸೌಖ್ಯವಂತ ಇದ್ದಾರೆ. ಆದರೆ ನಾನು ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟರಲ್ಲಿ ಕೊಳದ ಪಕ್ಕದಲ್ಲೇ ಇದ್ದಾನೆ, ಪಕ್ಕದಲ್ಲಿ ಏನು ದೂರ ಇಲ್ಲ. ಇವತ್ತು ದೇವದೂತರು ಬಂದು ಅದನ್ನು ಕದಡುತ್ತಾರೆ, ಅಲ್ಲಿ ಉಕ್ಕುತ್ತದೆ, ನಾನು ಇಳಿದರೆ ಸೌಖ್ಯವಾಗುತ್ತದೆ ಅಂತ ಅಲ್ಲೇ ಕಾಯ್ತಾ ಇದ್ದಾನೆ, ದೂರ ಹೋಗ್ತಾ ಇಲ್ಲ. ಎಲ್ಲಿ ನನಗೆ ಒಂದು ಅವಕಾಶ ಸಿಗ್ತದೋ ಅಂತ ಕಾಯ್ತಾ ಇದ್ದಾನೆ. ಆದರೆ ಅವರು ಬಿದ್ದಿರುವ ವಿಷಯವನ್ನ ಜನರು ನೋಡಿದ್ರು ಪರಿತಾಪ ಪಡುತ್ತಾ ಇಲ್ಲ. ಇವತ್ತು ಕೆಟ್ಟು ಹೋದಾಗ ನಮ್ಮನ್ನ ಯಾರು ಕೈಯಲ್ಲಿ ಹಿಡಿಯೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಚೆನ್ನಾಗಿದ್ರೇನೆ ಎಲ್ರೂ, ನಾವು ಬೆಳೆದ್ರೇನೆ ಎಲ್ರೂ, ನಮ್ಮ ಮನೆ ಚೆನ್ನಾಗಿ ಮನೆ ಕಟ್ಟಿಕೊಂಡ್ರೆ, ನಾವು ಗಾಡಿ ತಗೊಂಡ್ರೆ, ಒಳ್ಳೆ ಕೆಲಸದಲ್ಲಿದ್ರೆ ಎಲ್ಲರೂ ನಮ್ಮ ಮನೆಗೆ ಬರ್ಲಿಕ್ಕೆ ಮಾಡ್ತಾರೆ. ಏನಾದ್ರೂ ಇಲ್ಲ ಅಂದ್ರೆ ನಮ್ಮ ಹತ್ರಕ್ಕೆ ಅವರು ಬರೋದಿಲ್ಲ. ನಮಗೆ ಆರೋಗ್ಯ ಇರುವ ತನಕ ಇದು ಸತ್ಯ. ವಯಸ್ಸಲ್ಲಿರುವಾಗ, ದುಡಿಯುತ್ತಿರುವಾಗ ನಮಗೆ ಏನು ಅನಿಸಲ್ಲ. ಎಲ್ಲರೂ ನಮ್ಮವರೇ ಅಂತ ನಾವು ಕೂಡ ಏನ್ ಮಾಡ್ತಾ ಇರ್ತೀವಿ, ಎಲ್ಲರೊಟ್ಟಿಗೆ ಹೋಗ್ತಾ ಇರ್ತೀವಿ. ನಮ್ಮ ಕಾಲು ಕುಂಟಾಯಿತು, ನಮ್ಮ ಬಲಹೀನವಾಯಿತು, ನಮಗೆ ರೋಗ ಬಂತು, ನಮಗೆ ಸಾಲ ಆಯಿತು ಅಂದ್ರೆ ಆವಾಗ ಗೊತ್ತಾಗ್ತದೆ ಎಷ್ಟು ಜನ ನಮ್ಮನ್ನ ಪ್ರೀತಿ ಮಾಡ್ತಾರೆ, ಎಷ್ಟು ಜನ ನಮ್ಮ ಮೇಲೆ ಕನಿಕರ ತೋರಿಸ್ತಾರೆ, ಎಷ್ಟು ಜನ ನಮ್ಮನ್ನ ನಿಜವಾಗಿ ಅರ್ಥ ಮಾಡಿಕೊಂಡು ನಡೀತಾರೆ ಅನ್ನೋದು ಆಗ ಅರ್ಥ ಆಗ್ತದೆ. ಪ್ರಿಯ ದೇವಜನವೇ, 38 ವರ್ಷದಿಂದ ಬಿದ್ದವನಿಗೆ ಯಾವ ಸ್ನೇಹಿತರು ಇಲ್ಲ, ಯಾರು ಇಲ್ಲ, ಅಲ್ಲೇ ಬಿದ್ದಿದ್ದಾನೆ. ವಾಕ್ಯ ಹೇಳ್ತದೆ, ಅಲ್ಲೇ ಬಿದ್ದಿದ್ದಾನೆ.
ಇವನನ್ನ ಕಂಡಂತ ಯೇಸು ಸ್ವಾಮಿ ಅವನ ಬಳಿಯಲ್ಲಿ ಬಂದು, ಆಯ್ತಪ್ಪ, ನಿನಗೆ ಯಾರು ಸಹಾಯ ಮಾಡಲಿಲ್ಲ ತಾನೆ, ನಾನು ನಿನಗೆ ಸಹಾಯ ಮಾಡುತ್ತೇನೆ, ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡೆ ಎಂದು ಹೇಳಿದನು. ಹಾಲೆಲೂಯಾ. ಇವತ್ತು ದೇವಜನವೇ ನೋಡ್ರಿ, ನಮ್ಮ ಕಾಲವು, ನಮ್ಮ ಸಮಸ್ಯೆಯು ತುಂಬಾ ವರ್ಷಗಳಾಗಿರಬಹುದು, ನಾವು ಬಿದ್ದ ಸ್ಥಳದಲ್ಲಿ ಇದ್ದಿರಬಹುದು, ಆದರೆ ದೇವರೊಂದು ಮಾತು ಹೇಳ್ತಾನೆ, ನೀನು ಬಿದ್ದಿರುವ ಸ್ಥಳಕ್ಕೆ ನಾನು ಬರುತ್ತೇನೆ. ನಾವಿರುವ ಸ್ಥಳಕ್ಕೆ ಏನ್ ಮಾಡ್ತಾನಂತೆ ದೇವರು? ಅದಕ್ಕೆ ನಾವು ಹೇಳ್ಬೇಕು, ಬಿದ್ದಾಗ ನಾವು ಕುಗ್ಗದೆ, ನಾವು ಬಿದ್ದು ಹೋದಾಗ ಸೋತು ಹೋಗದೆ ನಾವು ಹೇಳ್ಬೇಕು, ಶತ್ರುವಿಗೆ ಹೇಳ್ಬೇಕು. ಯಾರು ನಮ್ಮ ಶತ್ರು ಗೊತ್ತಾ? ಸೈತಾನನು. ನಮ್ಮ ಶತ್ರು ಯಾರು ಗೊತ್ತಾ? ಅನಾರೋಗ್ಯ. ನಮ್ಮ ಶತ್ರು ಯಾರು ಗೊತ್ತಾ? ಸಾಲ. ನಮ್ಮ ಶತ್ರು ಯಾರು ಗೊತ್ತಾ? ಬಲಹೀನತೆ. ಆ ಬಲಹೀನತೆಗೆ, ರೋಗಕ್ಕೆ, ಕಷ್ಟಕ್ಕೆ, ಕಣ್ಣೀರಿಗೆ, ಅನಾರೋಗ್ಯಕ್ಕೆ ನಾವು ಹೇಳ್ಬೇಕು, ನನ್ನನ್ನ ಕಾಡುತ್ತಿರುವ ರೋಗವೇ, ನನ್ನನ್ನ ಕಾಡುತ್ತಿರುವ ಬಲಹೀನತೆಯೇ, ಶತ್ರುವೇ, ಸಮಸ್ಯೆಯೇ, ನಾನು ಸೋಲುವುದಿಲ್ಲ. ಯಾಕೆಂದ್ರೆ ನಾನು ನಂಬಿರುವಂತ ದೇವರು ಬಲಹೀನನಲ್ಲ, ಆತನು ಜಯವನ್ನ ಕೊಡುವಾತನು. ಆತನೇನ್ ಮಾಡ್ತಾನೆ? ಜಯವನ್ನ ಕೊಡುವಂತ ದೇವರಾಗಿದ್ದಾನೆ. ಆತನು ಖಂಡಿತ ಜಯವನ್ನ ಕೊಡುತ್ತಾನೆ. ಅದಕ್ಕೆ ನೋಡ್ರಿ, ಈ ಒಂದು ಕ್ರಿಸ್ತಿಯ ವಿಶ್ವಾಸ ನಮ್ಮಲ್ಲಿರ್ಬೇಕು. ಬಿದ್ದ ಸಮಯದಲ್ಲಿ, ಸೋತ ಸಮಯದಲ್ಲಿ ನಾವು ಕುಗ್ಗಬಾರದು, ಅಯ್ಯೋ ಅಯ್ಯೋ ಅಂತ ಗುಣಗುಟ್ಟಬಾರದು. ಬದಲಾಗಿ ನಿಮ್ಮಲ್ಲಿರುವ ಬಲಹೀನತೆ, ನಿಮಗಿರುವಂತ ಸಮಸ್ಯೆ, ರೋಗ, ಸಾಲ, ಕಷ್ಟಗಳನ್ನ ಹಿಡಿದುಕೊಂಡು ಹೇಳ್ಬೇಕು, ಹೌದು ಸಾಲ ಇದೆ ನನಗೆ, ಹೌದು ಸಮಸ್ಯೆ ಇದೆ ನನಗೆ, ಕಷ್ಟ ಇದೆ, ರೋಗ ಇದೆ, ಆದರೆ ಆ ಸಮಸ್ಯೆಗೆ ನೀವು ಹೇಳಬೇಕು, ನಾನು ಬಿದ್ದಿದ್ದರೂ ಏನಾಗ್ತೇನೆ? ನಾನು ಏಳುವೆನು. ಒಂದ್ ದಿವಸ ನಾನೇನಾಗ್ತೀನಿ? ಎದ್ದೇಳ್ತೀನಿ. ಹಾಲೆಲೂಯಾ. ಒಂದು ದಿವಸ ನಾವೇನಾಗ್ತೀವಿ? ಎದ್ದೇಳ್ತೀವಿ. ಆ ನಿರೀಕ್ಷೆ ಇರಬೇಕು ದೇವಜನವೇ. ನಾನು ಎದ್ದೇಳುವೆನು. ಕತ್ತಲಲ್ಲಿ ಕೂತಿದ್ದರು. ಎಲ್ಲಿ ಕೂತಿದ್ರು? ಕತ್ತಲಲ್ಲಿ ಕೂತಿದ್ರು. ನೋಡಿ, ಅದನ್ನ ನಾನು ಹೇಳುದು. ನಿಮಗೆ ಕೆಲವರಿಗೆ ಅನುಭವ ಆಗದೆ ಇರಬಹುದು, ಕೆಲವರಿಗೆ ಅನುಭವ ಆಗಿರುತ್ತದೆ. ಯಾಕೆಂದ್ರೆ ತುಂಬಾ ಕಷ್ಟ ಅಂದಾಗ, ನಿದ್ರೆ ಬರದೇ ಇದ್ದಾಗ ನಾವು ಹಾಸಿಗೆಗಳ ಮೇಲೆ ಕೂತ್ಕೊಂಡು, ಕೆಲವು ಸಾರಿ ಮಧ್ಯರಾತ್ರಿಗಳಲ್ಲಿ ಎದ್ದು ಕೂತ್ಕೊಂಡು ಏನ್ ಮಾಡ್ತೀವಿ? ಚಿಂತೆ ಮಾಡ್ತಾ ಇರ್ತೇವೆ. ಎದ್ದು ಕೂತ್ಕೊಂಡು ಆಲೋಚನೆ ಮಾಡ್ತಾ ಇರ್ತೇವೆ, ಏನಪ್ಪಾ ಹೀಗಾಗೋಯ್ತು, ನಾಳೆ ಹೆಂಗಾಗುತ್ತೋ, ನಾಳೆ ದಿನದಲ್ಲಿ ಯಾವತ್ತ ಏನಾದ್ರೂ ಒಂದು ವಿಷಯ ಇತ್ತು, ನಾಳೆ ಮುಖ್ಯವಾದದ್ದು, ಆ ರಾತ್ರಿಯಲ್ಲಿ ಸುಖವಾಗಿ ನಿದ್ದೆ ಮಾಡ್ತೀವ ನಾವು? ನಿದ್ದೆ ಬರಲ್ಲ ನಮಗೆ. ನಾಳೆ ಯಾರೋ ಬೆಳಗ್ಗೆನೆ ಬರ್ತೀನಿ 7 ಗಂಟೆಗೆ, ದುಡ್ಡು ಕೊಡಬೇಕು, ಇಲ್ಲ ಅಂದ್ರೆ ಮನೆ ಹತ್ರ ಬರ್ತೀನಿ ಅಂದ್ರೆ ರಾತ್ರಿ ಎಲ್ಲ ನಾವು ಗೊರಕೆ ಹೊಡಿತೀವ? ಏನ್ ಮಾಡ್ತಾ ಇದ್ವಿ? ಅಯ್ಯೋ ರಾತ್ರಿ ಬೆಳಿಗ್ಗೆ ಯಾವಾಗ ಬರ್ತಾನೋ ಒಂದ್ 2-3 ಸಾರಿ ಆದ್ರೂ ಎದ್ದು ಕೂತ್ಕೊಳ್ತೀವಿ, ನಾಳೆ ಬೆಳಿಗ್ಗೆ ಬಂದ್ಬಿಡ್ತದೆ. ಬೆಳಿಗ್ಗೆ ಯಾಕಾಗುತ್ತೋ? ಕೆಲವರಿಗೆ ಬೆಳಿಗ್ಗೆ ಯಾಕಾಗುತ್ತೋ ಅನಿಸುತ್ತೆ, ಕೆಲವರಿಗೆ ರಾತ್ರಿ ಯಾಕಾಗುತ್ತೋ ಅನಿಸುತ್ತೆ. ಹೌದಲ್ವಾ? ಯಾಕೆಂದ್ರೆ ರಾತ್ರಿಗಳಲ್ಲಿ ಕೆಲವು ಕಷ್ಟಗಳು, ಹಗಲಲ್ಲಿ ಕೆಲವು ಕಷ್ಟಗಳು. ಅಯ್ಯೋ ಯಾವಾಗ ಬೆಳಕಾಗ್ಬಿಡ್ತದೋ, ಮತ್ತೆ ಕೆಲ್ಸಕ್ಕೆ ಓಡ್ಬೇಕೇ ಅಂತ ಕೆಲವ್ರದ್ದು ಚಿಂತೆ. ಕೆಲವರು ಏನಂದ್ರೆ ರಾತ್ರಿ ಯಾಕಾಗುತ್ತೋ, ಮನೆಯಲ್ಲಿ ಹೋದ್ರೆ ಆ ಅಪ್ಪನ ಕಾಟ ಬೇರೆ ಅಂತ ಇನ್ನು ಕೆಲವರು, ಅಲ್ವಾ? ಬೆಳಿಗ್ಗೆ ಎದ್ರೆ ಅಯ್ಯೋಯ್ಯೋ ಸ್ಕೂಲ್ ಮಕ್ಕಳಿಗೆ ಅಡಿಗೆ ಮಾಡ್ಬೇಕೇ ಅಂತ ಕೆಲವರಿಗೆ ಚಿಂತೆ ರಾತ್ರಿ ಎಲ್ಲ. ಈ ರೀತಿಯಾಗಿ ನಮಗಿರುವಾಗ ದೇವಜನವೇ, ದೇವರ ವಾಕ್ಯ ಹೇಳ್ಕೊಡ್ತಾ ಇದೆ, ನಾನು 2 ವಿಷಯ ಹೇಳ್ತದೆ. ನಾನು ಬಿದ್ದಿದ್ದರೂ ಸರೆ, ನಾನು ಕತ್ತಲಲ್ಲಿ ಕೂತಿದ್ದರೂ ಸರೆ, ನನಗೆ ಯೆಹೋವನು ಬೆಳಕಾಗಿದ್ದಾನೆ. ಆಮೆನ್. ಅದು ಬಹಳವಾಗಿ ನಾವು ಬಿದ್ದಿದ್ದೀವೋ, ನಾವು ಕತ್ತಲಲ್ಲಿ ಕೂತಿದ್ದೀವೋ ಮುಖ್ಯ ಅಲ್ಲ, ನಮ್ಮ ದೇವರು ನಮಗೇನಾಗಿದ್ದಾನೆ? ಬೆಳಕಾಗಿದ್ದೇನೆ. ನಾನು ಅದಕ್ಕೆ ಮೊನ್ನೆ ಹೇಳ್ತಾ ಇದ್ದೆ, ರಾತ್ರಿ ಆಗಿದೆ ಅಂತ ಹೇಳ್ಬಿಟ್ಟು, ಕತ್ತಲಾಯಿತು ಅಂತ ಹೇಳ್ಬಿಟ್ಟು ನಾವೇನ್ ಮಾಡಲ್ಲ, ಮುಗೀತು ನನ್ನ ಜೀವನ, ಈ ರಾತ್ರಿ ಆಗ್ತಾ ಇದೆ ಅಂತ ಹೇಳಿದ ತಕ್ಷಣ ಇನ್ನು ಮುಗಿದೋಯ್ತು ಲೈಫ್, ನಾನು ಏನ್ ಮಾಡೋದಂತೀವ? ಇಲ್ಲ. ಯಾಕೆಂದ್ರೆ ನಾಳೆ ಬೆಳಿಗ್ಗೆ ಸೂರ್ಯನು ಉದಯಿಸುತ್ತಾನೆ. ಕತ್ತಲು ಬಂದರು, ಕಾರುಗತ್ತಲು ಬಂದರು, ಕಷ್ಟ ಬಂದರು, ಮತ್ತೆ ನನಗೆ ಬೆಳಕಾಗುತ್ತೆ ಎನ್ನುವಂತ ನಿರೀಕ್ಷೆ ಇರುವಂತೆ ದೇವರು ನಮಗೆ ಬೆಳಕಾಗಿರುವಾಗ, ನಾವು ಬಿದ್ದಿದ್ರು, ನಾವು ಕತ್ತಲಲ್ಲಿ ಕೂತಿದ್ರು, ನಾವೇನಾಗಬಾರದು? ಕುಗ್ಗಬಾರದು. ನನ್ನ ದೇವರು ನನಗೇನಾಗಿದ್ದಾನೆ? ಬೆಳಕಾಗಿದ್ದಾನೆ. ಅಂದ್ರೆ ಏನಂದ್ರೆ, ಬೆಳಕು ಅಂತ ಹೇಳುವಾಗ ಒಂದು ನಿರೀಕ್ಷೆಯಾಗಿದ್ದಾನೆ ಎಂದು ಹೇಳುತ್ತಾ ಇದೆ. ನಮಗೆಲ್ಲ ಗೊತ್ತಿದೆ, ಯೇಸು ಸ್ವಾಮಿ ಹೇಳುತ್ತಾರೆ, ಯೋಹಾನನು ಬರೆದ ಸುವಾರ್ತೆ 8ನೇ ಅಧ್ಯಾಯ 12ನೇ ವಚನದಲ್ಲಿ, ನಾನೇ ಲೋಕಕ್ಕೆ, ನಾನೇ ಲೋಕಕ್ಕೆ, ನನ್ನನ್ನ ಅನುಸರಿಸುವವನು ಕತ್ತಲಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ಆಮೇನ್. ದೇವರ ವಾಕ್ಯ ಹೇಳುತ್ತದೆ, ನನ್ನಲ್ಲಿ ಹೇಳಿರ್ತದೆ, ನನ್ನನ್ನು ಅನುಸರಿಸುವವನು ಏನ್ ಮಾಡ್ಬೇಕಂತೆ? ನಾವು ಅನುಸರಿಸಬೇಕು. ದೇವರನ್ನು ಅನುಸರಿಸುವಾಗ ನಿಮ್ಮನ್ನು, ನನ್ನನ್ನ ಕತ್ತಲಲ್ಲಿ ಬೀಳುವುದಕ್ಕೆ ಅವನು ಬಿಡುವುದಿಲ್ಲ. ನಮ್ಮ ದೇವರು ಬಿಡ್ತಾನ ನಮ್ಮನ್ನ? ಖಂಡಿತ ಬಿಡೋದಿಲ್ಲ. ಯಾಕೆಂದ್ರೆ ಆತನು ನಮ್ಮ ಮುಂದೆ ನಡೆಯುತ್ತಾನೆ, ನಾವು ಆತನ ಹಿಂದೆ ನಡೆಯುತ್ತಾ ಇರುತ್ತೇವೆ. ಆಮೆನ್.
ಇವತ್ತು ನೀವು ನಾನು ಅರ್ಥ ಮಾಡಿಕೊಳ್ಳಬೇಕು, ನಾವು ಕತ್ತಲಲ್ಲಿ ಇದ್ದೇವೆ, ಬಿದ್ದೋಗಿದ್ದೇವೆ ಅಂದ ಮಾತ್ರಕ್ಕೆ ನಾವು ಅಲ್ಲೇ ಇರುವುದಿಲ್ಲ. ದೇವರು ನಮ್ಮನ್ನು ಅಲ್ಲಿಂದ ಒಂದು ದಿವಸ ಎತ್ತುತ್ತಾರೆ. ನಿಮ್ಮನ್ನು ಪರಿಸ್ಥಿತಿಯಿಂದ ಎತ್ತುತ್ತಾರೆ ದೇವರು. ಬಿದ್ದ ಸ್ಥಳದಲ್ಲೇ ನೀವು ಹೇಳಬೇಕು, ಕತ್ತಲಲ್ಲೇ ನೀವು ಹೇಳಬೇಕು, ನನಗೆ ಕರ್ತನಿದ್ದಾನೆ, ನಾನು ಭಯ ಪಡೋದಿಲ್ಲ. ಶತ್ರುವೇ, ನೀನು ನನ್ನ ವಿಷಯದಲ್ಲಿ ಹಿಗ್ಗಬೇಡ ಎಂದು ನಾವು ಹೇಳುವಂತವರಾಗಿರಬೇಕು. ಕೀರ್ತನೆಗಳಲ್ಲಿ 27ನೇ ಕೀರ್ತನೆ 1ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತದೆ. ಕೀರ್ತನೆ 27:1, ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೇನು ಎಂದು ಹೇಳುತ್ತಾ ಇದ್ದ. ಹಲ್ಲೆಲೂಯಾ. ನಮ್ಮನ್ನ ಮನುಷ್ಯರಾಗಲಿ ಪರಿಸ್ಥಿತಿಗಳಾಗಲಿ ಭಯಪಡಿಸುವಾಗ ನಾವು ದೇವರಿಗೆ ಹೇಳಬೇಕು, ನನಗೆ ದೇವರು ಬೆಳಕಾಗಿದ್ದಾನೆ, ನನ್ನ ದೇವರು ನನಗೆ ರಕ್ಷಕನಾಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು ಎಂಬುದಾಗಿ. ನಾವು ಯಾರಿಗೆ ಭಯಪಡಬೇಕು? ಶತ್ರುಗೆ ಹೇಳಬೇಕು. ಸೈತಾನನಿಗೆ ಸವಾಲು ಹಾಕುವಂತ ಸಂತತಿ ನಾವು ಅಂತ ಹೇಳ್ತಾರೆ, ಹೌದಲ್ವಾ? ಸೈತಾನನಿಗೆ ಸವಾಲು ಹಾಕುವುದು. ಪೇತ್ರನು ಹೇಳುತ್ತಾನೆ, ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಸೈತಾನನು ಬರುತ್ತಾನೆ, ಅವನನ್ನು ನೀನು ಎದುರಿಸಿದರೆ ಅವನು ಓಡಿ ಹೋಗುತ್ತಾನೆ ಅಂತ ಹೇಳುತ್ತದೆ. ಆಮೆನ್. ನಾವು ಎದುರಿಸದೆ ಭಯಪಟ್ಟರೆ ನಮಗೆ ಭಯ ಆಗ್ತದೆ ಅಲ್ವಾ? ಸಮಸ್ಯೆ ಬಂತು 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 ಅಂತ ನಾವು ಅಯ್ಯೋ ಏನಾಗುತ್ತೋ ಏನಾಗುತ್ತೋ ಅಂತ ನೀವೇನಾದ್ರೂ ಕೂತ್ಕೊಂಡ್ರೆ ಸೈತಾನನು ಇನ್ನಷ್ಟು ಕುಗ್ಗಿಸುತ್ತಾನೆ. ಕುಗ್ಗಿಸಿದ ದಿವಸಗಳಲ್ಲಿ ನಾವು ಕುಗ್ಗಿದರೆ ಇನ್ನೂ ನಮಗೆ ಕುಗ್ಗುವಿಕೆ ಅಂತ ಜ್ಞಾನೋಕ್ತಿಯಲ್ಲಿ ಹೇಳ್ತಾನೆ. ನಾವು ಕುಗ್ಗಬಾರದು. ಇರ್ಲಿ, ನಾನು ಇವಾಗ ಬಿದ್ದಿದ್ದೇನೆ, ಇರ್ಲಿ, ಇವತ್ತು ಕತ್ತಲಲ್ಲಿದ್ದೇನೆ, ಆದ್ರೆ ಇಲ್ಲೇ ನಾನು ಇರಲ್ಲ, ಇಲ್ಲೇ ನನ್ನನ್ನು ದೇವರು ಬಿಡಲ್ಲ, ನನ್ನನ್ನು ಇಲ್ಲಿಂದ ಮೇಲಕ್ಕೆ ಎತ್ತುತ್ತಾನೆ ಎಂದು ನಾವು ನಂಬಬೇಕು. ನಂಬಿದರೆ ದೇವರು ನಮ್ಮನ್ನು ಎತ್ತುತ್ತಾನೆ. ಹಲ್ಲೆಲೂಯಾ. ಆತನ ಎತ್ತಲಿಕ್ಕೆ ಶಕ್ತನೋ. ಇವತ್ತು ದೇವಜನವೇ, ಈ ವಾಕ್ಯವನ್ನು ಕೇಳುತ್ತಿರುವಂತ ನಿಮ್ಮಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಬಿದ್ದ ಸ್ಥಿತಿಯಲ್ಲಿ ಮಾತ್ರ ನೀವಿದ್ದೀರಾ, ಕುಗ್ಗಿದ ಸ್ಥಿತಿಯಲ್ಲಿ ಮಾತ್ರ ಇದ್ದೀರಾ, ಕತ್ತಲಲ್ಲಿ ಕುಳಿತುಕೊಳ್ಳುವ ಅಳುವಂತ ಸ್ಥಿತಿಯಲ್ಲಿ ಮಾತ್ರ ನೀವು ಇದ್ದಿರಬಹುದು. ಆದರೆ ಒಂದೇ ಒಂದು, ಯೆಹೋವನು ನಿಮಗೆ ಬೆಳಕಾಗಿರುವನು, ನಿಮ್ಮನ್ನ ಮೇಲಕ್ಕೆ ಎತ್ತುವನು, ನಿಮ್ಮನ್ನ ದೇವರು ಉದ್ಧರಿಸುವನು ಎಂದು ದೇವರ ವಾಕ್ಯ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಜ್ಞಾನೋಕ್ತಿಗಳಲ್ಲಿ ಜ್ಞಾನಿಯಾದಂಥ ಸೊಲೊಮೋನನು 24ನೇ ಅಧ್ಯಾಯ 16ನೇ ವಚನದಲ್ಲಿ, ಜ್ಞಾನೋಕ್ತಿಗಳು 24:16 ಹೇಳುತ್ತದೆ, ಶಿಷ್ಟನು 7 ಸಾರಿ ಬಿದ್ದರು ಮತ್ತೆ ಏಳುವನು, ದುಷ್ಟನು ಕೇಡಿನಿಂದ ಬಿದ್ದೇ ಹೋಗುವನು. ಆಮೇನ್. ಹಲ್ಲೆಲೂಯಾ. ಶಿಷ್ಟನು ಎಷ್ಟು ಸಾರಿ ಬೀಳ್ತಾನಂತೆ? 7 ಸಾರಿ ಬೀಳ್ತಾನಂತೆ. ದುಷ್ಟನು ಬಿದ್ದಿಲ್ಲ. ನೋಡ್ರಿ, ನೋಡಿ, ಇದು ವ್ಯತ್ಯಾಸ. ಎಲ್ಲರೂ ಕೇಳೋದು ಕೆಲವು ಸಾರಿ, ಒಳ್ಳೆಯವರಿಗೆ ಯಾಕೆ ಕಷ್ಟಗಳು, ಕೆಟ್ಟವರು ಚೆನ್ನಾಗೇ ಇರ್ತಾರಲ್ವಾ, ಅವ್ರಿಗೇನು ಆಗಲ್ಲ, ಮತ್ತೆ ನಮಗೆ ಯಾಕೆ ಶೋಧನೆಗಳು? ಯಾಕೆಂದ್ರೆ ನೋಡಿ, ವಾಕ್ಯ ಹೇಳುತ್ತಾ ಇದೆ, ಶಿಷ್ಟನು ಎಷ್ಟು ಸಾರಿ ಬಿದ್ದರು? 7 ಸಾರಿ ಬಿದ್ದರು ಮತ್ತೆ. ನೀವು ನಾನು ಕೇಳ್ಬೋದು, ಬೀಳ್ದಂಗೆ ದೇವ್ರು ನೋಡ್ಕೊಬೋದಾಗಿತ್ತಲ್ವಾ? ರೋಗ ಬರದಂಗೆ ಕಾಯ್ಬೋದಲ್ವಾ? ಸಮಸ್ಯೆ ಬರದಂಗೆ ಕಾಯ್ಬೋದಾಗಿತ್ತಲ್ವಾ? ಮತ್ತೆ ಯಾಕಿದೆಲ್ಲ? ಖಂಡಿತ ಲೋಕದಲ್ಲಿ ಸಂಕಟಗಳುಂಟು, ಲೋಕವು ನಮಗೆ ಪ್ರಯಾಸಗಳು ಕೊಡುತ್ತದೆ. ನೀತಿವಂತರಿಗೆ, ಒಳ್ಳೆಯವರಿಗೆ ಪರೀಕ್ಷೆಗಳು, ಶೋಧನೆಗಳು ತಪ್ಪಿಲ್ಲ. ಆದರೆ ಆ ಶೋಧನೆಗಳಲ್ಲಿ, ಪರೀಕ್ಷೆಗಳಲ್ಲಿ, ಸಮಸ್ಯೆಗಳಲ್ಲಿ ಸೋಲಬಾರದು, ಕುಗ್ಗಬಾರದು. ನಾವು ಧೈರ್ಯವಾಗಿ ಎದುರಿಸಬೇಕು. ಹೌದು, ಎಷ್ಟು ವರ್ಷ ಅಂತ ಹೇಳಕ್ಕಾಗಲ್ಲ, ಎಷ್ಟು ದಿನಗಳು ಅಂತ ಹೇಳಕ್ಕಾಗಲ್ಲ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಪದೇ 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 7 ಸಾರಿ ಹೇಳ್ತದೆ, ಶಿಷ್ಟನು 7 ಸಾರಿ ಬಿದ್ದರು ಮತ್ತೆ ಏಳುವನು. 1 ಸಾರಿ ಬಿದ್ದೋದ್ರೆ ಸರಿ, ಪರವಾಗಿಲ್ಲ. 2 ಸಾರಿ ಬಿದ್ದರೆ ಪರವಾಗಿಲ್ಲ. 3 ಸಾರಿ, ಅದೇನು ಹೇಳ್ತಾರಲ್ಲ, ಎಲ್ಲಿ ಗಾಯ ಆಗುತ್ತೋ ಅಲ್ಲೇ ತಿರುಗಿ ಗಾಯ ಆಗುತ್ತೆ, ಹೌದಾ ಇಲ್ವಾ? ಎಲ್ಲಿ ನಮಗೆ ನೋವಾಗುತ್ತೋ ಅಲ್ಲೇ ತಿರುಗಿ ನೋವು ಪಡಿಸ್ತಾರೆ. ಯಾವುದು ನಮಗಿಷ್ಟ ಇಲ್ವೋ ಅದನ್ನೇ ಮಾತಾಡ್ತಾರೆ, ಹೌದಾ ಇಲ್ವಾ? ಕೆಲವ್ರಿಗೆ ಗೊತ್ತು, ಸೈತಾನನಿಗೆ ಗೊತ್ತು, ನಿಮಗೆ ಎಲ್ಲಿ ಹೊಡೆದ್ರೆ ನೋವಾಗುತ್ತೆ, ಎಲ್ಲಿ ಮಾತಾಡಿದ್ರೆ ನೋವಾಗುತ್ತೆ ಅಂತ ಸೈತಾನ ಚೆನ್ನಾಗಿ ಗೊತ್ತು. ಅಲ್ಲೇ ಗಾಯ ಮಾಡ್ತಾನೆ, ಅಲ್ಲೇ ನಿಮಗೆ ತೊಂದರೆ ಕೊಡ್ತಾನೆ. ಆವಾಗ ನಮಗೆ ಅನಿಸ್ತದೆ, ಏನಪ್ಪ, ಗಾಯದ ಮೇಲೆ ಗಾಯ, ಬರೆ ಮೇಲೆ ಬರೆ, ಸಂಕಟದ ಮೇಲೆ ಸಂಕಟ. ಆಲ್ರೆಡಿ ಬಿದ್ದೋಗಿದ್ದೇನೆ, ಆಲ್ರೆಡಿ ಸಾಲಗಾರಳಾಗಿದ್ದೇನೆ, ಆಲ್ರೆಡಿ ಕಷ್ಟದಲ್ಲಿದ್ದೇನೆ, ಮತ್ತೆ ಅದೇ ಜಾಗದಲ್ಲಿ ಅದೇ ವಿಷಯ, ಅದೇ ಸಮಸ್ಯೆ, ನನಗೆ ಅದೇ ಸಮಸ್ಯೆ. ನನ್ನ ಜೀವಿತದಲ್ಲಿ ತುಂಬಾ ಕಷ್ಟಗಳಿರೋದಿಲ್ಲ, ಯಾವುದೋ 1-2 ಕಷ್ಟಗಳು ಪದೇ ಪದೇ ನಿಮ್ಮನ್ನು ಬಾಧಿಸ್ತಾ ಇರ್ತದೆ. ನಾವು ಎದ್ದೇಳಕ್ಕ ಮತ್ತೆ ಅದು ನಮ್ಮನ್ನು ಬೀಳ್ಸಕ್ಕೆ, ಹೌದಾ ಇಲ್ವಾ?
ನಾವು ಎದ್ದೇಳ್ತೀವಿ, ಏನೋ ಹಂಗೆ ಮಾಡ್ಕೊಂಡು ಎದ್ದೇಳ್ತೀವಿ, ಹಂಗೆ ಮತ್ತೆ ಬಿದ್ದೇಳ್ತೀವಿ. ತಿರುಗಿ ಎದ್ದೇಳಿದೀವಿ, ಮತ್ತೆ ಬಿದ್ದು ಹೋಗ್ತೀವಿ. ಆದರೆ ದೇವ್ರ ವಾಕ್ಯ ಅದಕ್ಕೆ ಹೇಳ್ತದೆ, ಒಳ್ಳೆಯವನು ಶಿಷ್ಟನು 7 ಸಾರಿ ಬಿದ್ದರೂ ಕೂಡ ಅವನು ಮತ್ತೆ ಏನಾಗ್ತಾನಂತೆ? ಎದ್ದೇಳುವನು. ಅದು ಬಹಳ ಮುಖ್ಯ. ಬಿದ್ದೇ ಅಲ್ಲೇ ಹೋಗುವನು ಅಲ್ಲ, ಅವನು ಎದ್ದೇಳುವನು. ಆದರೆ ದುಷ್ಟನು ಹಾಗಲ್ಲ, ಒಂದೇ ಸಾರಿ ದಡಮ್ ಅಂತ ಬಿದ್ದು ಹೋಗ್ತಾನೆ. ನೋಡಿ, ಮಕ್ಕಳನ್ನು ನೋಡ್ರಿ, ಒಂದು ಸಾರಿ ಎದ್ದೇಳ್ತಾರೆ. ಚಿಕ್ಕ ಮಕ್ಕಳು ನಡೆಯಕ್ಕೆ ಪ್ರಾರಂಭಿಸಿದಾಗ ಬಿದ್ದೋದೆ ಅಂತ ಹೇಳ್ಬಿಟ್ಟು ತಿರುಗಿ ಎದ್ದೇಳಿದ್ರೆ ಹಂಗೆ ಕೂತ್ಕೊಂಡ್ಬಿಡ್ತಾರ? ಬಿದ್ದರು ಮತ್ತೆ ಏನ್ ಮಾಡ್ತಾರೆ? ಎದ್ದು ನಿಂತ್ಕೊಳ್ತಾರೆ, ಇನ್ನ ಬೀಳ್ತಾರೆ, ತಿರುಗಿ ಎದ್ದೇಳ್ತಾರೆ, ತಿರುಗಿ ಬೀಳ್ತಾರೆ. ಆದ್ರೆ ಒಂದ್ ದಿವಸ ಏನಾಗ್ತದೆ? ಹಂಗೆ ಬಿದ್ದು ಎದ್ದು ಲಾಸ್ಟ್ಗೆ ದೃಢವಾಗಿ ನಿಂತ್ಕೊಳ್ತಾರೆ. ಹೌದಲ್ವಾ? ಆದ್ರೆ ಒಂದು ವೇಳೆ ಎದ್ದೇಳ್ದೇನೆ ಬಿದ್ದೋಗ್ತೀನಿ ಅಂತ ಅಲ್ಲೇ ಇದ್ರೆ ಏನಾಗ್ತದೆ? ಮಗು ಎದ್ದೇಳೋದೇ ಇಲ್ಲ, ನಡೆಯೋದೇ ಇಲ್ಲ. ಯಾಕೆಂದ್ರೆ ಭಯ. ನೋಡಿ, ದುಷ್ಟರು ಹಾಗೆ ಒಂದೇ ಸಾರಿ ಬಿದ್ದೋಗ್ತಾರೆ. ಆದ್ರೆ ಶಿಷ್ಟರು ಹೇಗೆ ಗೊತ್ತಾ? ಎದ್ದೇಳ್ತಾರೆ ಬೀಳ್ತಾರೆ, ಆದರೆ ಕೊನೆಗೆ ಅವರು ಎದ್ದೇಳುವರು ಅಂತ ಹೇಳ್ತದೆ ಹೊರತು ಬಿದ್ದೋಗುವರು ಅಂತ ಹೇಳ್ತಾ ಇಲ್ಲ. ಆಮೇನ್. ನೋಡಿ, ಹೇಳ್ತ ಅದಕ್ಕೆ ನಾವೇನ್ ಮಾಡಬೇಕು? ದೇವರಲ್ಲಿ ನಾವು ಬರುವಾಗ ದೇವರು ನಮ್ಮನ್ನ ಖಂಡಿತ ಬಂದು ಆತನು ರಕ್ಷಿಸ್ತಾನೆ. ಕೀರ್ತನೆಗಳು 107:10 ಒಂದು ವಾಕ್ಯ ಹೇಳ್ತದೆ. ಕೀರ್ತನೆಗಳು 107:10, ಕತ್ತಲಲ್ಲಿಯೂ ಘೋರಾಂಧಕಾರದಲ್ಲಿಯೂ ಬೇಡಿಗಳಿಂದ ಬಂಧಿಸಲ್ಪಟ್ಟು ನೋವಿನಿಂದ ಬಿದ್ದುಕೊಂಡಿದ್ದರು. ಹೇಗೆ ಬಿದ್ದುಕೊಂಡಿದ್ರು ಅಂತೆ ನೋಡಿ, ಹೇಳ್ತದೆ, ಕತ್ತಲಲ್ಲಿಯೂ ಘೋರಾಂಧಕಾರದಲ್ಲಿಯೂ ಬೇಡಿಗಳಿಂದ ಬಂಧಿಸಲ್ಪಟ್ಟು ನೋವಿನಿಂದ ಬಿದ್ದುಕೊಂಡಿದ್ದರು. ಹೌದಲ್ವಾ? ಗೆರಸೇನರ ಒಂದು ಸ್ಥಳದಲ್ಲಿ ಯೇಸು ಸ್ವಾಮಿ ಹೋಗುವಾಗ ಗವಿಗಳಲ್ಲಿ ಒಬ್ಬನು ಬೇಡಿಗಳಿಂದ ಬಂಧಿಸಲ್ಪಟ್ಟು ಆ ಗವಿಯಲ್ಲಿ ವಾಸ ಮಾಡ್ತಾ ಇದ್ದನು ಅಂತ ನಾವು ನೋಡ್ತಾ ಇದ್ದೇವೆ. ಅವನಿಗೆ ಬಿಡುಗಡೆ ಇಲ್ಲ. ಅವನು ಎಲ್ಲಿ? ಗವಿಗಳಲ್ಲಿ ವಾಸ ಇದ್ರು. ಸ್ಮಶಾನದಲ್ಲಿದ್ದ. ಸ್ಮಶಾನದಲ್ಲಿ ಲೈಟ್ಗಳಾಗ್ತಾರ? ಗವಿಗಳಲ್ಲಿ ದೇವುಗಳು ಓಡಾಡೋ ಜಾಗದಲ್ಲಿ ಲೈಟ್ಗಳಾಗ್ತಾರ? ಹಾಕಲ್ಲ, ಹಾಕೋದಿಲ್ಲ. ಅವನು ವಾಸ ಮಾಡ್ತಾ ಇದ್ದುದಲ್ಲೇ. ಯಾಕೆಂದ್ರೆ ಅವನು ಮನುಷ್ಯನಾಗಿರ್ಲಿಲ್ಲ, ಅವನಲ್ಲಿ ದುರಾತ್ಮನು ಪೀಡಿಸಲ್ಪಟ್ಟವನು, ಬಾಧಿಸಲ್ಪಟ್ಟಿದ್ದನು. ಅಂತ ಸ್ಥಳಕ್ಕೆ ಯೇಸು ಸ್ವಾಮಿ ಹೋಗ್ತಾರೆ. ಹಾಲೆಲೂಯಾ. ಯಾವ ಮನುಷ್ಯರು, ಅವನ ಸಂಬಂಧಿಕರು, ಹೆಂಡತಿ ಇಲ್ಲ, ತಂದೆ ತಾಯಿಗಳು, ಯಾವ ಸ್ನೇಹಿತರು ಅವನನ್ನು ಹುಡ್ಕೊಂಡೋಗಿಲ್ಲ. ನನ್ನ ಫ್ರೆಂಡ್ ಇಲ್ಲಿದ್ದಾನಂತೆ, ಪಾಪ ಅವನಿಗೆ ದೆವ್ವ ಹಿಡಿದು ಇಲ್ಲಿ ಬಿದ್ದಿದ್ದಾನಂತೆ, ನಾನು ಹೋಗಿ ನೋಡ್ತೀನಿ ಅಂತ ಹೇಳಿ ಯಾರು ಹೋಗಲಿಲ್ಲ. ಆದ್ರೆ ಯೇಸು ಸ್ವಾಮಿ ಹೋದ್ರು. ಹಾಲೆಲೂಯಾ. ಯೇಸು ಸ್ವಾಮಿ ಹೋದಾಗ ಆ ದಂಡು ಎಂದು ಹೇಳುವ ವ್ಯಕ್ತಿ ಯೇಸುವಿಗೆ ಎದುರಾಗಿ ಬಂದು, ಅವನಲ್ಲ ಮಾತಾಡೋದು, ಅವನಲ್ಲಿದ್ದಂಥ ದುರಾತ್ಮಗಳು, ದೆವ್ವಗಳು ಹೇಳ್ತವೆ, ದೇವರೇ, ದಾವೀದ ಕುಮಾರನೇ, ನಮ್ಮ ಗೊಡವೆ ನಿನಗೆ ಯಾಕೆ ಬಂದೆ ಇಲ್ಲಿಗೆ? ದಯಮಾಡಿ ನಮ್ಮನ್ನೇನು ಮಾಡಿಬಿಡ್ಬೇಡ ಅಂತ ಕೇಳಿಕೊಳ್ತವೆ. ಆ ಸಮಯದಲ್ಲಿ ಯೇಸು ಸ್ವಾಮಿ ಇವನನ್ನು ಬಿಟ್ಟು ಹೋಗು ಎಂದು ಅಪ್ಪಣೆ ಕೊಡಲು ಅವು ಹೋಗಿ ಹಂದಿಗಳಲ್ಲಿ ಸೇರ್ಕೊಂಡು ಉಸಿರುಗಟ್ಟಿ ಅವು ಸತ್ತು ಅಂತ ನಾವು ನೋಡುತ್ತಾ ಇದ್ದೇವೆ. ದೇವಜನವೇ, ಅಲ್ಲಿ ನಾನು ಕಳೆದ ದಿನದಲ್ಲಿ ವಾಕ್ಯ ಹೇಳಿದ್ದೆ. ವಾಕ್ಯದಲ್ಲಿ ಹೇಳಿದ್ರೆ, ಅವನನ್ನ ದೇವರು, ಸಮಾಜವು ಬೇಡವೆಂದು ಬಿಟ್ಟಿತ್ತು, ಕುಟುಂಬವು ಬೇಡವೆಂದು ಬಿಟ್ಟಿತ್ತು, ಸ್ನೇಹಿತರು ಬಂಧುಗಳು ಬೇಡವೆಂದು ಬಿಟ್ಟಿದ್ದರು. ಆದರೆ ಯೇಸು ಸ್ವಾಮಿ ಅವನನ್ನು ಹುಡುಕಿಕೊಂಡು ಹೋದರು. ಹಾಲೆಲೂಯಾ. ಏನ್ ಮಾಡಿದ್ರು ಗೊತ್ತಾ? ಯೇಸು ಸ್ವಾಮಿ ಅವನನ್ನು ಒಂದು ಸೇವಕನನ್ನಾಗಿ ಮಾಡಿದ್ರು. ಹೇಗೆ ಗೊತ್ತಾ? ಆ ವಾಕ್ಯವನ್ನು ನೀವು ಗಮನಿಸಿ ಓದುವುದಾದರೆ, ಅವನನ್ನು ಬಿಡುಗಡೆ ಮಾಡಿ ಹೊರಟು ಹೋಗಿ ಈ ಸಂದೇಶವನ್ನು ನೀನು ಸಾರು ಎಂದಾಗ ಆ ಗೆರಸೇನರ ಪ್ರಾಂತ್ಯದಲ್ಲೆಲ್ಲ ಹೋಗಿ ಸುವಾರ್ತೆಯನ್ನ ಸಾರಿದನು. ಹಲ್ಲೆಲೂಯಾ. ಒಂದು ಕಾಲದಲ್ಲಿ ಅವನಿಗೆ ಬಟ್ಟೆ ಇರಲಿಲ್ಲ, ಒಂದು ಕಾಲದಲ್ಲಿ ಅವನಲ್ಲಿ ಇರಲಿಲ್ಲ. ಅವನು ಬಿದ್ದ ಸ್ಥಿತಿಯಲ್ಲಿ ಗವಿಗಳಲ್ಲಿ, ಸ್ಮಶಾನದಲ್ಲಿ ಬಿದ್ದಿದ್ದನು. ಯಾವ ಮನುಷ್ಯರು ಅವನ ಮೇಲೆ ಕನಿಕರ ತೋರಿಸಲಿಲ್ಲ, ಯಾರು ಅವನನ್ನು ಪ್ರೀತಿಸಲಿಲ್ಲ. ದುಷ್ಟನಿಂದ ಆವರಿಸಲ್ಪಟ್ಟು, ದೆವ್ವಗಳಿಂದ ಆವರಿಸಲ್ಪಟ್ಟಿದ್ದನು. ಅವನ ಬಿದ್ದ ಸ್ಥಿತಿಯನ್ನ ಕಂಡ ದೇವರು ಅಲ್ಲಿಗೆ ಹೋಗಿ ಅವನನ್ನ ಮುಟ್ಟಿ ಅವನನ್ನು ಸೌಖ್ಯಪಡಿಸಿ ಅವನನ್ನ ತನ್ನ ಸೇವಕನನ್ನಾಗಿ ಮಾಡಿಕೊಂಡನು. ಹಲ್ಲೆಲೂಯಾ. ಇವತ್ತು ನಿಮ್ಮನ್ನು, ನನ್ನನ್ನ ದೇವಜನವೇ, ಎಷ್ಟೋ ಬಂಧನಗಳಿಂದ ದೇವರು ಬಿಡಿಸಿದ್ದಾರೆ ಗೊತ್ತಾ? ಎಷ್ಟೋ ಅಂಧಕಾರದಿಂದ ದೇವರು ಬಿಡಿಸಿದ್ದಾರೆ ಗೊತ್ತಾ? ಆದ್ರೆ ನಾವೇನ್ ಮಾಡ್ತೀವಿ ಗೊತ್ತಾ? ಮತ್ತೆ ನಾವು ಅದೇ ಅಂಧಕಾರಕ್ಕೆ ಹೋಗುವಂತೆ ಹೋಗ್ತೇವೆ. ಮತ್ತೆ ದೇವರ ಮಕ್ಕಳ ತರ ನಾವು ಜೀವನ ಮಾಡಲ್ಲ. ಅದೇನೋ ಗೊತ್ತಿಲ್ಲ, ಪದೇ ಪದೇ ಲೋಕಕ್ಕಾಗಿ ಜೀವಿಸ್ತಾ ಇರ್ತೇವೆ. ಲೋಕ ಜನರಿಗೂ ನಮಗೂ ಏನು ವ್ಯತ್ಯಾಸ ಇರಲ್ಲ. ಅವ್ರ ತರ ನಾವು ಇರ್ತೀವಿ. ಆದರೆ ದೇವರದನ್ನು ಒಪ್ಪಿಕೊಳ್ಳಲ್ಲ. ಯಾಕೆ ಗೊತ್ತಾ?
ನನ್ನ ಮಕ್ಕಳು, ನನ್ನಲ್ಲಿರುವವರು ನನ್ನ ಹಾಗೆ ಬೆಳಕಾಗಿರಬೇಕು. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ 5ನೇ ಅಧ್ಯಾಯದಲ್ಲಿ 12-13 ವಾಕ್ಯದಲ್ಲಿ ಹೇಳ್ತಾರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಎಲ್ಲಿ ಬೆಳಕಾಗಿದ್ದೀವಿ ನಾವು? ಏನ್ ಪಾಸ್ಟೇ ನೀವು ಹೇಳೋದು ನೋಡಿದ್ರೆ ನಾವು ಲೈಟ್ ಹಿಡ್ಕೊಂಡು ಓಡಬೇಕಿನ್ನಷ್ಟೇ ಅಲ್ವಾ? ಹಂಗಲ್ಲ ಪ್ರಯೋಜನವೇ. ಎಲ್ಲಾ ಕಾರ್ಯಗಳು ಅವ್ರ ತರನೇ ಮಾಡಿ, ಎಲ್ಲಾ ದಿವಸಗಳು ಅವ್ರ ತರನೇ ಜೀವಿಸಿ, ಏನು ವ್ಯತ್ಯಾಸ ಇಲ್ಲ ಅಂದ್ರೆ ದೇವರು ಹೇಳ್ತಾನೆ, ನನ್ನ ಮಗಳಾಗಿ ಮಗನಾಗಿ ಹೇಗಿದ್ದೀಯಾ ಅಂತ ನಮ್ಮನ್ನ ಕೇಳ್ತಾರೆ. ಅರ್ಥ ಏನು ಗೊತ್ತಾ? ಇವತ್ತು ದೇವ್ರ ವಾಕ್ಯ ಹೇಳೋದು, ನಾವು ಲೋಕಕ್ಕೆ ಬೆಳಕಾಗಿರಬೇಕು, ವ್ಯತ್ಯಾಸವಾಗಿರಬೇಕು. ದೇವರಿಗಾಗಿ ಏನಾದರೂ ದೇವರಿಗಾಗಿ ಒಂದು ವಾರ ಎಲ್ಲ, ಕಳೆದ ವಾರ ಎಲ್ಲ ಇತ್ತು, ಏನಾದರೂ ಮಾಡಿದ್ದೀವ? ಕಳೆದ 2 ತಿಂಗಳಿತ್ತು ಈ ವರ್ಷದಲ್ಲಿ, ಕಳೆದ ವರ್ಷಗಳಲ್ಲೆಲ್ಲ ಬೆಳೆದಿದ್ದೀವಿ, ಏನು ಮಾಡಿದ್ದೀವಿ? ನೀವೇ ಆಲೋಚನೆ ಮಾಡಿ. ನಾನು ನನ್ನ ಬಗ್ಗೆ ಆಲೋಚನೆ ಮಾಡ್ತೇನೆ, ನಾವು ಏನು ಮಾಡಿದ್ದೀವಿ ದೇವರಿಗೋಸ್ಕರ? ಮತ್ತೆ ದೇವ್ರಿಗೆ ಹೇಳ್ತೀವಿ, ದೇವರೇ ಮತ್ತೆ ನಾನು ಅಪ್ಪ ಕತ್ತಲಲ್ಲಿ ಕುಳಿತುಕೊಂಡಿದ್ದೀನಪ್ಪ, ಬಿದ್ದೋಗಿದ್ದೀನಪ್ಪ, ಅಯ್ಯೋ ನಾನು ಹಿಂಗಿದ್ದೀನಪ್ಪ, ನಾನು ಹಂಗಿದ್ದೀನಪ್ಪ ಅಂತ ಹೇಳಿ ನಾವು ನಮ್ಮ ಪರಿಸ್ಥಿತಿಯ ಕುರಿತಾಗಿ ನಾವು ದೇವರ ಹತ್ರ ಕಂಪ್ಲೇಂಟ್ ಹೇಳ್ತೀವಿ. ನೀವು ದೇವರಿಗಾಗಿ ನಿಂತರೆ ದೇವರು ನಿಮಗಾಗಿ ನನಗಾಗಿ ನಿಲ್ಲುವುದಿಲ್ವಾ? ಸಹಾಯ ಮಾಡೋದಿಲ್ವಾ? ಎತ್ತೋದಿಲ್ವಾ? ಉಪಯೋಗಿಸೋದಿಲ್ವಾ? ಉಪಯೋಗಿಸುವ ದೇವರ ಆತನಾಗಿದ್ದಾನೆ. ಇಲ್ಲಿ ಹೇಳ್ತದೆ ಏನಂದ್ರೆ, ನಾವು ಕತ್ತಲಲ್ಲಿಯೂ ಘೋರಾಂಧಕಾರದಲ್ಲಿಯೂ ಬೇಡಿಗಳಿಂದ ಬಂಧಿಸಲ್ಪಟ್ಟು ನೋವಿನಿಂದ ಬಿದ್ದುಕೊಂಡಿದ್ದರೂ ಕೂಡ ನಮಗೆ ದೇವರು ರಕ್ಷಕನಾಗಿ ಬರುವನು. ನಮ್ಮನ್ನ ದಾತನು ಏನು ಮಾಡ್ತಾನೆ? ಬಿಡುಗಡೆಯನ್ನ ಮಾಡುತ್ತಾನೆ ಎಂದು ದೇವರ ವಾಕ್ಯ ಹೇಳುತ್ತದೆ. ಒಂದು ವಾಕ್ಯವನ್ನು, ಕೊನೆಯ ವಾಕ್ಯವನ್ನು ಓದಿಕೊಳ್ಳೋಣ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ. 2 ಕೊರಿಂಥ 4ನೇ ಅಧ್ಯಾಯ 6ನೇ ವಚನ. ಅಲ್ಲಿ ಹೇಳುತ್ತದೆ, ಯಾಕೆಂದರೆ ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಒಳೆದನು. ಎಲ್ಲಿ ಒಳೆದನಂತ ಆತನು? ನಿಜಾನ ನಮ್ಮ ಹೃದಯದಲ್ಲಿ ಬೆಳಕಿದೆಯಾ? ಇನ್ನೂ ಕತ್ತಲೇ ಇದೆ. ಯಾಕೆ ಅಂದರೆ ಕರೆಂಟ್ ಬಿಲ್ ಕಟ್ಟಿಲ್ಲ ಪಾಸ್ಟೇ, ಎಲ್ಲ ಕತ್ತಲೇ ಇದೆ. ಇನ್ನು ಎಲ್ಲಿ ಕರೆಂಟ್ ಬಿಲ್ ಕಟ್ಟಿಲ್ಲ? ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದ್ರೆ ಏನು ಮಾಡ್ತಾರೆ ಗೊತ್ತಾ? ಸಿಟಿಗಳಲ್ಲಿ ಇಲ್ಲಿ ಫೀಸ್ ಕಿತ್ತಾಕೊಟ್ಟು ಹೋಗ್ತಾರೆ, ಹೌದಲ್ವಾ? ಮೊದಲು ನಾವಿದ್ದಾಗ ಹಂಗೆ ಆಯ್ತಾ ಇದು. ಕೆಲವು ಸಾರಿ ದಿಢೀರ್ನ ನಮ್ಮ ಮನೇಲಿ ಮಾತ್ರ ಕರೆಂಟ್ ಇಲ್ಲ. ಹೆಂಗೆ? ಎಲ್ಲ ಕಡೆ ಇದೆ, ಯಾಕೆಂದ್ರೆ ಬಿಲ್ ಕಟ್ಟಿಲ್ಲ. ಈಗ ಏನಾಗ್ಬಿಟ್ಟಿದೆ, ನಮ್ಮ ಜೀವಿತದಲ್ಲಿ ಕೆಲವು ಸಾರಿ ಫೀಸ್ ಕಿತ್ತಾಕಿದಂತ ಬಲ್ಬ್ ತರ ಆಗೋಗ್ಬಿಟ್ಟಿದೆ. ಫೀಸ್ ಕಿತ್ತಾಕಿದ್ರೆ ಬಲ್ಬ್ ಹೊಳೆಯಲ್ಲ. ನಮ್ಮಲ್ಲಿ ಹಂಗಾಗ್ಬಿಟ್ಟಿದೆ ಜೀವನ. ನಮ್ಮ ಹೃದಯಗಳಲ್ಲಿ ಬೆಳಕಿಲ್ಲ, ನಮ್ಮ ಹೃದಯದಲ್ಲಿ ಯೇಸುಸ್ವಾಮಿ ಇಲ್ಲ. ಕರೆಂಟ್ ಲೈನ್ ಇದೆ, ಮನೆಯಲ್ಲಿ ಬಲ್ಪು ಇದೆ, ಕರೆಂಟ್ ಇಲ್ಲ. ಯಾಕೆಂದ್ರೆ ಫೀಸ್ ಇಲ್ಲ. ಮೈನ್ ಅದೇ, ಯೇಸುಸ್ವಾಮಿ ನಮ್ಮಲ್ಲಿ ಇಲ್ಲ ಅಂದ್ರೆ ನಾವು ಕ್ರೈಸ್ತರೇ, ನಾವು ವಿಶ್ವಾಸಿಗಳೇ, ಆದ್ರೆ ಬೆಳಕು ಮಾತ್ರ ಇಲ್ಲ. ಚೆನ್ನಾಗಿರುತ್ತಾ? ನಮ್ಮ ಮನೆಯಲ್ಲಿ ಎಲ್ಲ ಲೈಟ್ ಎಲ್ಲ ಇದೆ, ವೈರಿಂಗ್ ಎಲ್ಲ ಇದೆ, ಸ್ವಿಚ್ ಬೋರ್ಡ್ ಎಲ್ಲ ಇದೆ, ಆದ್ರೆ ಕನೆಕ್ಷನ್ ಇಲ್ಲ ಅಂತ ಹೇಳಿದ್ರೆ ಯಾರಾದ್ರೂ ಒಪ್ಕೊಳ್ತಾರ? ಆ ಕನೆಕ್ಷನ್, ಆ ಕರೆಂಟು ಯೇಸು ಸ್ವಾಮಿ. ಹಲ್ಲೆಲೂಯಾ. ನಿಮ್ಮ ಮನೆಯಲ್ಲಿ, ನಿನ್ನ ಲೈಫಲ್ಲಿ ಎಲ್ಲ ಇರ್ಬೋದು, ಸ್ವಿಚ್ ಬೋರ್ಡ್ ಇರ್ಬೋದು, ಲೈಟ್ ಇರ್ಬೋದು, ಎಲ್ಲ ವೈರಿಂಗ್ ಎಲ್ಲ ನಡೆದಿರ್ಬೋದು, ಆದ್ರೆ ಆ ಕರೆಂಟ್ ಲೈನ್ಗೆ ನಿಮ್ಮ ಈ ಮನೆದು ಹೋಗಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ಆ ಮನೆ ಕತ್ತಲೆ. ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ನಾನು ಕ್ರೈಸ್ತಳು ಅಂತ ನಮಗೆ ಒಂದು ಸಭೆ ಇರ್ಬೋದು, ನಮಗೆ ಏನೇ ಇರ್ಬೋದು, ಯೇಸು ಸ್ವಾಮಿ ಎಂಬ ಕರೆಂಟ್ ನಮ್ಮ ಲೈಫಲ್ಲಿ ಇಲ್ಲ ಅಂದ್ರೆ ನಮ್ಮ ಜೀವಿತ ಎಲ್ಲವೂ ಕತ್ತಲೆ ಕತ್ತಲೆ ಕತ್ತಲೆ. ದೇವರು ವಾಕ್ಯ ಹೇಳುತ್ತದೆ, ನಮ್ಮನ್ನ ಕತ್ತಲೆಯೊಳಗಿಂದ ಕರೆದ ದೇವರು ನಾವು ಬೆಳಕಾಗಿ ಜೀವಿಸಬೇಕೆಂದು ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಹೌದಾ ಇಲ್ವಾ? ಹೌದಾ ಇಲ್ವಾ ಹೇಳಿ? ನಮ್ಮನ್ನು ದೇವರು ಬೆಳಕಾಗಿ ಆರಿಸಿಕೊಂಡಿದ್ದಾರೆ. ಅಲ್ಲಿ ಹೇಳ್ತದೆ ಈ ವಾಕ್ಯವನ್ನು ನೋಡ್ರಿ, ಯಾಕೆಂದರೆ ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕೆ ನಮ್ಮ ಹೃದಯಗಳಲ್ಲಿ ಒಳೆದನು. ಏನ್ ಅರ್ಥ ಆಯ್ತು ಅದರಲ್ಲಿ? ಯಾಕೆ ನಮ್ಮ ಹೃದಯದಲ್ಲಿ ದೇವರು ಒಳೆದನಂತೆ? ಅನೇಕರಿಗೆ ಏನೋ ಬೆಳಕು ಉಂಟಾಗುವುದಕ್ಕಾಗಿ, ಏನೋ ಉಂಟಾಗುವುದಕ್ಕಾಗಿ. ನಾನು ಅದಕ್ಕೆ ಅವ್ರನ್ನ ಕೇಳಿದೆ, ಯಾರು ನಿಮ್ಮನ್ನು ಕರೆದ್ರು ಅಂತ. ಅವ್ರು ಹೇಳಿದ್ರು, ನಾನೇ ಬಂದೆ. ದೇವ್ರ ಸ್ತೋತ್ರ. ಆದ್ರೆ ನಾವು ಯಾರನ್ನಾದ್ರೂ ದೇವರಲ್ಲಿ ನಡೆಸ್ತಾ ಇದ್ದೀವಾ? ಯಾರನ್ನಾದ್ರೂ ಪ್ರಾರ್ಥನೆಗೆ ಹೋಗೋಣ ಬರ್ತೀರಾ?
ದೇವರ ಆಲಯಕ್ಕೆ ಹೋಗೋಣ ಬರ್ತೀರಾ ಅಂತ ನಾವು ಯಾರನ್ನಾದರೂ ಕೇಳ್ತೀವ? ನಾವು ಮಾತ್ರ ನೀಟಾಗಿ ರೆಡಿಯಾಗಿ ಪೌಡ್ರ್ ಹಾಕ್ಕೊಂಡು ತಲೆ ಬಾಚ್ಕೊಂಡು ನಾವು ಹೋಗ್ಬಿಟ್ರೆ ಸಾಕು. ನನ್ನಲ್ಲಿ ಬೆಳಕಿದ್ರೆ ಸಾಕು, ನನ್ನಲ್ಲಿ ಕರೆಂಟ್ ಇದ್ರೆ ಸಾಕು, ಬೇರೆಯವರಿಗೆ ಕರೆಂಟ್ ಬೇಡ, ಯಾವುದು ಬೇಡ. ನಾನು ಹೇಳ್ತಾ ಇಲ್ಲ, ನಾನು ಇದನ್ನು ಹೇಳಬೇಕು ಅಂತ ಕೂಡ ನನಗೆ ಉದ್ದೇಶ ಇರಲಿಲ್ಲ. ಆದರೆ ಇಲ್ಲಿ ಹೇಳ್ತಾ ಇದೆ, ನಮ್ಮ ಹೃದಯಗಳಲ್ಲಿ ಒಡೆದದ್ದು ಯಾಕೆಂದರೆ ಅನೇಕರಿಗೆ ಈ ಬೆಳಕು ಅನೇಕರಿಗೆ ಒಳೆಯುವುದಕ್ಕಾಗಿ. ಬೆಳಕನ್ನು ಅದಕ್ಕೆ ನೀವು ಮತ್ತಾಯ 5ನೇ ಅಧ್ಯಾಯದಲ್ಲಿ 13 ಹೇಳ್ತಾರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ, ಆ ಬೆಳಕನ್ನು ಯಾರು ಕೂಡ ಏನ್ ಮಾಡಬಾರದು, ಬಚ್ಚಿಡಬಾರದಂತೆ. ದೀಪವನ್ನು ಹತ್ತಿಸಿ ಯಾರು ಕೂಡ ಕೊಳದ ಕೆಳಗಡೆ ಇರೋದಿಲ್ಲ. ಯಾಕೆ? ಅದು ದೀಪಸ್ತಂಭದ ಮೇಲೆ ಇಟ್ಟರೆ ಅದು ಬೆಳಕಾಗ್ತದೆ. ಇವತ್ತು ನೀವು ನಾನು ಮೇಲೆ ಇಡಲ್ಪಟ್ಟ ದೀಪಸ್ತಂಭವಾಗಬೇಕು ಹೊರತು ಬಚ್ಚಿಡಲ್ಪಟ್ಟ ದೀಪಸ್ತಂಭ ಅಲ್ಲ. ಇವತ್ತು ನೀವು ನಾನೇನೆ ಕುಗ್ಗಿ ಹೋಗಿ ನಾನು ಚರ್ಚ್ಗೆ ಹೋಗ್ತಾ ಇದ್ದೀನಿ, ಪ್ರಾರ್ಥನೆಗೆ ಹೋಗ್ತಾ ಇದ್ದೀನಿ, ಏನೋ ನನಗೆ ಇನ್ನೂ ಬಿಡುಗಡೆನೇ ಆಗಿಲ್ಲ, ಇನ್ನೂ ನನಗೆ ಸೌಖ್ಯನೇ ಆಗಿಲ್ಲ ಅಂತ ನೀನು ಅಕ್ಕಪಕ್ಕ ಮನೆಯಲ್ಲಿ ನೀವು ಹೇಳ್ತಾ ಇದ್ರೆ, ನಿಮ್ಮ ಫ್ರೆಂಡ್ಸ್ ಬಗ್ಗೆ ಎಲ್ಲ ನೀವು ಹೇಳ್ತಾ ಇದ್ರೆ ಅವರೇನು ಅಂದ್ಕೊಳ್ತಾರೆ, ನೀನೇ ಹೋಗಿ ನಿನಗೇನು ಒಳ್ಳೇದಾಗಿಲ್ಲ, ನಾನೇ ಒಂದು ನನಗೇನು ಒಳ್ಳೇದಾಗುತ್ತೆ. ಇವತ್ತು ಹೇಳಬೇಕು ದೇವಜನವೇ, ನಾನೊಂದು ವಿಷಯ ಹೇಳ್ತೀನಿ, ಗಮನಿಸ್ರಿ. ನೀವು ಆ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಿ ಹೊರತು ಆ ಸಮಸ್ಯೆಯನ್ನು ಜನರಿಗೆ ಹೇಳ್ಕೊಳ್ಳೋದಲ್ಲ. ಹೌದು, ನನಗೆ ರೋಗ ಇದೆ ಆದ್ರೆ ನಾನು ದೇವರನ್ನ ಬಿಡಲ್ಲ, ನನಗೆ ಸಾಲ ಇದೆ ಆದ್ರೆ ನಾನು ದೇವರನ್ನ ಬಿಡಲ್ಲ. ಯಾಕೆ ಗೊತ್ತಾ? ಸಾಲ ಎಲ್ಲ ಒಂದು ಜೀವನದ ಭಾಗ ಅಪ್ಪ. ನನಗೆ ಕಷ್ಟ ಇದೆ, ನಾನಿಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಕಷ್ಟನಾಗಲಿ, ನಷ್ಟ ಆಗಲಿ, ಸೋಲಾಗಲಿ, ಸಮಸ್ಯೆ ಆಗಲಿ, ನಾನು ದೇವರಲ್ಲಿ ಬೆಳೆಯುವುದಕ್ಕೆ ನನಗೆ ಯಾವುದು ತಡೆಯಲ್ಲ. ಅದೇ ಏನಂದ್ರೆ ಯೋಬನ ಜೀವಿತದಲ್ಲಿ ಸೈತಾನ್ ನೋಡಿ ಹೇಳ್ತಾನೆ. ಒಂದು ಸಾರಿ ಎಲ್ಲರೂ ಬಂದು ಹೇಳಿದ್ರು, ಅಯ್ಯ ನಿನ್ನ ಎಲ್ಲ ಕುರಿದನ ಎಲ್ಲ ಹೋಯ್ತು. ಹೌದಾ? ದೇವರು ಕೊಟ್ಟ ದೇವ್ರು ತಗೊಂಡ ಬಿಡಪ್ಪ. ಇದೆಂತ ಮನುಷ್ಯ ಇವನು. ಇನ್ನೊಂದು ಕತೆ ಮಾಡ್ತೀನಿ ಇರು. ಎತ್ತುಗಳೆಲ್ಲ ಹೊರಟೋದು. ಯೋಬನಿಗೆ ಬಂದಿರೋದು, ಅಯ್ಯ ಎತ್ತುಗಳೆಲ್ಲ ಹೊಡ್ಕೊಂಡು ಹೊರಟೋದ್ರು. ದೇವರು ಕೊಟ್ಟ ದೇವ್ರು ತಗೊಂಡೋದ. ಸೈತಾನ್ ನೋಡ್ತಾ ಇರ್ತಾನೆ, ಇವನೇನು ಹುಚ್ಚನ ಇವನು. ಒಂದೊಂದು ನಷ್ಟ ಆಗ್ತಾ ಇದ್ರೆ ದೇವ್ರು ಕೊಟ್ಟ ಬಿಡು, ದೇವ್ರು ಕೊಟ್ಟ ಅಂತ ಹೇಳ್ತಿದ್ದಾನೆ. ಇವತ್ತು ನಾನು ಹೇಳ್ತೇನೆ, ನಿಮ್ಮ ಲೈಫ್ ನನ್ನ ಲೈಫ್ ಹಂಗೆ ಇರಬೇಕು. ಏನಾದರೂ ನಮಗೆ ಸಮಸ್ಯೆ ಬಂತು ಅಂದ್ರೆ ದೇವ್ರಿಗೆ ಗೊತ್ತಿಲ್ದಿರೋದು ಯಾವುದು ಇಲ್ಲ ಬಿಡ್ರಿ, ದೇವ್ರು ನೋಡ್ಕೊಳ್ತಾನೆ ಬಿಡ್ರಿ, ದೇವ್ರು ಜಯ ಕೊಡ್ತಾನೆ ಬಿಡ್ರಿ ಅಂತ ಹೇಳ್ಬೇಕು ಹೊರತು, ಹೌದಾ ಅಯ್ಯೋಯ್ಯೋ ಏನ್ ಮಾಡೋದು ಇವಾಗ, ನಾನು ಹಿಂಗಾಗೋಯ್ತಾ ಹಂಗಾಗೋಯ್ತಾ ಅಂದ್ರೆ ನೀವು ಸೋತೋಗ್ತಾ ಇದ್ದೀರಾ. ಸೈತಾನ ನಿಮ್ಗೆ ಹಾಕಿರುವ ಸವಾಲಿಗೆ ನೀವು ಒಪ್ಕೊಂಡು ಹೌದಾ ಅಯ್ಯೋ ಅಯ್ಯೋ ಅಂತ ಇದ್ದೀವಿ. ಯೋಬನು ಹಂಗ ಮಾಡ್ಲಿಲ್ಲ. ಹೆಂಡತಿ ಬಂದು ಕೇಳಿದ್ರು, ಸ್ನೇಹಿತರು ಬಂದು ಕೇಳಿದ್ರು, ಒಂದೇ ಮಾತು ಹೇಳ್ದ, ಏನಂತ? ದೇವರು ಕೊಟ್ಟ ದೇವರು ತಗೊಂಡ. ಹಲ್ಲೆಲೂಯಾ. ಆ ನಂಬಿಕೆ ನಮಗಿದೆ. ನಾವಾಗಿದ್ರೆ ಏನ್ ಮಾಡ್ತಾ ಇದೀವಿ ಗೊತ್ತಾ? ಫಸ್ಟ್ ಏನಯ್ಯ ದೇವ್ರೆ ಕೊಟ್ಟಂಗೆ ಕೊಟ್ಟೆಲ್ಲ ಕಿತ್ಕೊಂಡ್ಬಿಟ್ಟೆ, ಇನ್ ನ್ಯಾಯವಾಗೈತೆ ನಿನಗೆ ಕೇಳ್ತಾ ಇದೀವಿಲ್ಲ. ಒಂದು ಹೋಯ್ತು ಅಯ್ಯೋಯ್ಯೋ, ಇನ್ನೊಂದು ಅಯ್ಯೋಯ್ಯೋ ಅಯ್ಯೋಯ್ಯೋ ಅಂದ್ಕೊಂಡು ಇದ್ ಬಿಡ್ತಾ ಇದ್ವಿ. ಯೋಬನ ಅಯ್ಯೋಯ್ಯೋ ಅನ್ನ ಅವನಿಗೆ ಗೊತ್ತಿತ್ತು, ದೇವ್ರು ಕೊಟ್ಟವನೇ ದೇವ್ರು ತಗೊಳ್ತಾನೆ. ಇವತ್ತು ಸಮಸ್ಯೆಗಳು ಸವಾಲುಗಳು ಹಿಂಗೆ ಇರಬೇಕು. ಬಂದರೂ ಅದೇನು ಹೇಳ್ತಾರಲ್ಲ, ಸುಖದಲ್ಲಿ ಹಿಗ್ಗುವುದು ಕಷ್ಟದಲ್ಲಿ ಕುಗ್ಗುವುದು ಆಗ್ಬಾರ್ದು. ಎಲ್ಲಾ ಸಮಯದಲ್ಲಿ ನಂಬಿಕೆಯಲ್ಲಿ ಮಾತ್ರ ದೃಢವಾಗಿರ್ಬೇಕು. ಏನು ಹೋಗ್ಲಿ ಏನು ಬರ್ಲಿ ನಾನು ಮಾತ್ರ ಕುಗ್ಗಲ್ಲ. ಆದ್ರೆ ವಿಶ್ವಾಸಿಗಳಾಗಿರುವಂತ ನಮ್ಮ ಲೈಫಲ್ಲಿ ಹೆಂಗಾಗುತ್ತೆ ಗೊತ್ತಾ? ದೇವರು ಕೊಟ್ಟಾಗ ಮಾತ್ರ ಓಹ್ ಹಲ್ಲೆಲೂಯಾ ಸ್ತೋತ್ರ, ಓ ದೇವರೇ ನಿನಗೆ ಸ್ತೋತ್ರ ಅಪ್ಪ, ಎಂತ ದೊಡ್ಡ ಆಶೀರ್ವಾದ ಕೊಟ್ಟಿದೀಯಪ್ಪ. ಏನಾದ್ರೂ ಕಿತ್ಕೊಂಡ್ರೆ ಏನಪ್ಪ ದೇವರೇ, ಇದೇನಾ ನೀನು ನನ್ನ ಮೇಲೆ ಪ್ರೀತಿ ಇಟ್ಟಿರೋದು? ನಿನಗೇನು ನ್ಯಾಯವಾಗಿದೆಯಾ ಇದು ಅಂತ ಕೇಳ್ತೀವಿ. ಓ ಕೊಟ್ಟಾಗ ಮಾತ್ರ ಹಲ್ಲೆಲೂಯಾ ಬಂತು, ಇವಾಗ ಅಯ್ಯಯ್ಯೋ ಅಯ್ಯಯ್ಯೋ ಯಾಕಾಯ್ತು ಅಂತನಾ? ಹಾಗಾದ್ರೆ ನಮ್ಮ ನಂಬಿಕೆ ಏನಾಗ್ತಾ ಇದೆ? ಸುಖ ಕೊಟ್ಟಾಗ ಆಶೀರ್ವಾದ ಮಾಡಿದಾಗ ಮೇಲೆ ಹೋಗೋದು, ಕಷ್ಟ ಬಂದಾಗ ಕುಗ್ಗಿ ಹೋಗೋದು. ಹಂಗಲ್ಲ. ಸುಖ ಬಂದರು ಕಷ್ಟ ಬಂದ್ರು ಏನಾಗ್ಬೇಕು? ಈಕ್ವಲ್ ಆಗಿ ಹೋಗ್ತಾ ಇರಬೇಕು. ಯೋಬನ್ ರೀತಿಯಲ್ಲಿ ದೇವ್ರು ಕೊಟ್ಟರು ದೇವ್ರು ತಗೊಂಡ್ರು ನಂದೇನಿದೆ ಬಿಡಪ್ಪ ಅಂತ ಹೋಗ್ತಾ ಇರಬೇಕು ದೇವಜನವೇ. ಯಾಕೆ ದೇವರು ಇವತ್ತು ನಮಗೆ ಇದನ್ನು ಎಚ್ಚರಿಸ್ತಾ ಇದ್ದಾನೆ ಗೊತ್ತಾ? ಕ್ರಿಸ್ತಿಯ ಜೀವಿತದಲ್ಲಿ ಅನೇಕ ಜನರು ಕುಗ್ಗಿ ಹೋಗ್ತಾ ಇದ್ದಾರೆ. ಪ್ರಶ್ನೆಗಳು ಹಾಕಿದ ತಕ್ಷಣ, ಸಮಸ್ಯೆಗಳು ಬಂದ ತಕ್ಷಣ ದೇವರ ವಿಷಯದಲ್ಲಿ ಕುಗ್ಗೋಗ್ತಾ ಇದ್ದಾರೆ. ಆದರೆ ದೇವರು ಹೇಳ್ತಾ ಇದ್ದಾನೆ, ಮಕ್ಕಳೇ ನೀವು ಬಿದ್ದಿದ್ದೀರಾ ಅಂತ ಮಾತ್ರಕ್ಕೆ, ನೀವು ಕತ್ತಲಲ್ಲಿದ್ದೀರಿ ಅಂತ ಮಾತ್ರಕ್ಕೆ ನಾನು ನಿಮ್ಮನ್ನ ಕೈ ಬಿಡೋದಿಲ್ಲ, ನಾನು ನಿಮಗೆ ಬೆಳಕಾಗಿರುವೆನೋ. ದೇವರೇನಾಗಿರ್ತಾನೆ ನಮಗೆ? ಆದ್ರೆ ಬೆಳಕಾಗಿರುವ ನಾವು ನಮ್ಮ ಬೆಳಕನ್ನು ನಾವೇ ಫೀಸ್ ಕಿತ್ತಾಕೊಂಬಾರ್ದು ಅಲ್ವಾ? ಕೆಲವು ಸಾರಿ ಅವ್ರು ಬಂದು ಕಿತ್ತಾಕ್ಬೋದು, ಕೆಲವು ಸಾರಿ ನಾವೇ ಕಿತ್ತಾಕೊಂಬೋದು. ನಾವು ನಮ್ಮ ಬೆಳಕನ್ನು ಕಿತ್ತಾಕಬಾರ್ದು.
ನಾವು ಬೆಳಕಾಗಿ ಬೆಳಗಬೇಕು. ನಾವು ದೇವರಿಗೆ ಹೇಳಬೇಕು. ಈಗ ನಾವು ನೋಡ್ತೇವೆ, ಚಂದ್ರನಿಗೆ ಸ್ವಂತ ಬೆಳಕಿಲ್ಲ. ರಾತ್ರಿಯಲ್ಲಿ ಚಂದ್ರನ ಕಾಣಿಸ್ತಾನ? ಮತ್ತೆ ಹೆಂಗೆ ಯಾರಾದರೂ ಲೈಟ್ ಹಾಕಿದ್ದಾರೆ ಚಂದ್ರನ ಮೇಲೆ? ಹೆಂಗೆ ಚಂದ್ರನ ಬೆಳಕಾಗಿದ್ದಾನೆ? ಸೂರ್ಯನ ಬೆಳಕು ಅವ ಬಿದ್ದ ಮೇಲೆ ಆ ಸೂರ್ಯನ ಬೆಳಕು ರೇಡಿಯಂ ತರ ಇಟ್ಕೊಂಡು ಆ ಬೆಳಕು ಅವನ ಚಂದ್ರನ ಮೇಲೆ ಬಿದ್ದಾಗ ಹೊಳೆಯುತ್ತಾನೆ. ಹಾಗಾದ್ರೆ ಸೂರ್ಯನ ಬೆಳಕು ಬಿದ್ದು ಚಂದ್ರನೇ ಹೊಳೆಯುವಾಗ ಯೇಸುವಿನ ಬೆಳಕು ಬಿದ್ದ ನಾವು ಹೊಳಿಬಾರ್ದಾ? ಹಲ್ಲೆಲೂಯಾ. ಹೊಳಿಬೇಕ ಬೇಡವಾ? ಕತ್ಲಾಗೋಗೈತೆ, ಯೇಸು ಸ್ವಾಮಿ ಇವಾಗಿಲ್ಲ, ನಾನು ಹೆಂಗ್ ಬೆಳಗಲಿ ಅಂತೀರಾ? ಯೇಸು ಸ್ವಾಮಿ ಕತ್ಲಾಗ್ತಾನ? ಇಲ್ಲದೆ ಹೋಗ್ತಾನ? ಆತನ ಸದಾ ಇರುತ್ತಾನೆ. ಕಷ್ಟವೋ ನಷ್ಟವೋ ಪ್ರಯಾಸವೋ ದುಃಖವೋ ನಾವು ಏಕ ರೀತಿಯಲ್ಲಿರಬೇಕು, ಬೆಳಕಾಗಿರಬೇಕು. ದೇವರಿಗಾಗಿ ನಾವು ಬೆಳಗುವಂಥವರು ಆಗಿರಬೇಕು. ಹಾಗಾದ್ರೆ ನಾನು ದೇವರಿಗಾಗಿ ಬೆಳಗುತ್ತೇನೆ, ದೇವರೇ ನಿನ್ನ ಬೆಳಕು ನನ್ನಲ್ಲಿ ಬರಲಿ, ನನ್ನ ಹೃದಯದಲ್ಲಿ ಬೆಳಗಲಿ ಅಂತ ಹೇಳುವಂಥವರು ನೀವು ಪ್ರಾರ್ಥನೆ ಮಾಡ್ರಿ. ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡೋಣ. ಕಣ್ಣುಗಳನ್ನು ಮುಚ್ಚಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ, ಅಂಧಕಾರವು, ಘೋರಾಂಧಕಾರವು, ಕತ್ತಲು, ಸಮಸ್ಯೆಗಳು, ಸೈತಾನನ ಶೋಧನೆಗಳು, ವಿಧ ವಿಧವಾದಂಥ ಪ್ರಯಾಸಗಳು ನನಗೆ ಬರುವಾಗ ಅಪ್ಪ ದೇವರೇ, ನೀನು ನನಗೆ ಬೆಳಕಾಗಿದ್ದಿ. ಯಾರು ನನ್ನನ್ನು ತೊರೆದರು ಬಿಟ್ಟರು, ನೀನು ನನ್ನನ್ನು ಹುಡುಕಿ ಬರುತ್ತಿ. ನಾನು ಬಿದ್ದರು, ನಾನು ಕತ್ತಲಲ್ಲಿ ಕುಳಿತಿದ್ದರು, ನನ್ನ ನಿರೀಕ್ಷೆ ನೀನೇ ಸ್ವಾಮಿ. ಚಂದ್ರನಿಗೆ ಹೇಗೆ ಸೂರ್ಯನ ಬೆಳಕೋ ಅದೇ ರೀತಿಯಲ್ಲಿ ನನಗೆ ನಿನ್ನ ಬೆಳಕು ಸ್ವಾಮಿ. ನೀನು ಸದಾ ಹೊಳೆಯುವಂಥವನು, ನನ್ನ ಹೃದಯದಲ್ಲಿ ಹೊಳೆಯುವ ದೇವರು ನೀನು. ನಿನ್ನ ನಾಮಕ್ಕೆ ಸ್ತೋತ್ರಪ್ಪ. ಈಗೋ ಈ ವಾಕ್ಯವನ್ನ ಕೇಳಿದಂತ ಸಭಿಕರಾಗಲಿ, ಆನ್ಲೈನ್ ಅಲ್ಲಿ ಕೇಳಿದಂತ ಪ್ರತಿಯೊಬ್ಬರು ಕೂಡ ಅವರು ಇನ್ನು ಮುಂದೆ ಅಪ್ಪ ಕತ್ತಲಿನವರಲ್ಲ, ನಾವು ಬೆಳಕಿನವರು, ನಾವು ಯೇಸು ಸ್ವಾಮಿಯ ಮಕ್ಕಳು. ಆತನು ಸದಾ ಬೆಳಗುವಾತನು, ಸಾವಿರ ಸೂರ್ಯರಿಗೆ ಸಮಾನನಾದವನು. ಆ ಬೆಳಕು ನಮ್ಮಲ್ಲಿ, ನಮ್ಮ ಹೃದಯದಲ್ಲಿ ಬೆಳಗುವಾಗ ಕತ್ತಲೆಯು ಹೋಗುತ್ತದೆ, ಕಷ್ಟವು ನೀಗುತ್ತದೆ. ಬಿದ್ದಿದ್ದರು, ಕತ್ತಲಲ್ಲಿ ಕುಳಿತಿದ್ದರು, ನಮಗೆ ಕರ್ತನು ಬೆಳಕಾಗಿ ಬರುವನು. ಥ್ಯಾಂಕ್ ಯು ಜೀಸಸ್. ಇವತ್ತು ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ನೀವು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ವಾಕ್ಯವನ್ನು ಕೇಳಿಸಿಕೊಂಡ ಪ್ರತಿಯೊಬ್ಬರ ವಿರುದ್ಧವಾಗಿ ಬರುವ ಅಂಧಕಾರ, ವಿರುದ್ಧವಾಗಿ ಬರುವ ಘೋರಾಂಧಕಾರ, ಕತ್ತಲು, ಸೈತಾನನ ಕೃತ್ಯಗಳು, ಸಮಸ್ಯೆಗಳು ಇವರನ್ನ ಕುಗ್ಗಿಸಬಾರದು, ಕತ್ತಲೆಗೆ ಒಳಪಡಿಸಬಾರದು. ಬದಲಾಗಿ ಇವರು ಬೆಳಕಾಗಿ ಮಾರ್ಪಡಬೇಕು. ಯೇಸುವೇ, ನನ್ನನ್ನು ಬೆಳಕಾಗಿ ಮಾರ್ಪಡಿಸಯ್ಯ. ಯಾವ ಅಂಧಕಾರವು ನನ್ನನ್ನು ಕವಿಯಬಾರದು, ಯಾವ ಕತ್ತಲು ನನ್ನನ್ನು ಕವಿಯಬಾರದು. ನಿನ್ನ ಮಗಳಾಗಿ ಮಗನಾಗಿ ನಾನು ಬೆಳಗುವಂತೆ ನನ್ನ ಹೃದಯದಲ್ಲಿ ನೀನು ಬೆಳಕಾಗಿ ಬಾದೇವಾ ಎಂದು ಯಾರು ಪ್ರಾರ್ಥನೆ ಮಾಡುತ್ತಿದ್ದಾರೋ ಅವರ ಮೇಲೆ ನಿನ್ನ ವಿಶೇಷವಾದ ಕೃಪೆಯನ್ನು ತೋರಿಸಿ ನೀವು ಅವರನ್ನು ಅನುಗ್ರಹಿಸಿ ಆಶೀರ್ವದಿಸು ಎಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಖಂಡಿತ ನೀನು ಒಳ್ಳೆಯವನು ಸ್ವಾಮಿ. ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂದು ಹೇಳಿದ ದೇವರು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂದು ನಮ್ಮನ್ನು ಆರಿಸಿಕೊಂಡಿದ್ದೀರಾ. ನಾವಿರುವ ಸ್ಥಳಗಳಲ್ಲಿ ನಿಮಗಾಗಿ ಬೆಳಗುವಂತೆ ಸಹಾಯ ಮಾಡಿರಿ. ಸೈತಾನನ ಸವಾಲುಗಳಿಗೆ ಸೋತು ಹೋಗದೆ ಎದ್ದು ನಿಂತು ಎದುರಿಸಿ ಜಯವನ್ನು ಪಡೆಯುವಂತೆ ಸಹಾಯ ಮಾಡಬೇಕೆಂದು ಪ್ರಾರ್ಥನೆ ಕೇಳಿದ ಕರ್ತನೇ ನಿನಗೆ ಸ್ತೋತ್ರ. ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ನಮ್ಮೆಲ್ಲರನ್ನು ನಿನ್ನ ಕರುಣೆಯ ಕರಕ್ಕೆ ಒಪ್ಪಿಸಿಕೊಡುತ್ತಾ, ಮಾತನಾಡಿದವನು, ಬಲಪಡಿಸಿದವನು, ಉದ್ಧರಿಸುವವನು, ಮುನ್ನಡೆಸುವವನು, ಬೆಳಕಾಗಿರುವವನಾಗಿರುವ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್.